ಕಥೆಯೂ ಬೇಡ ಮಗನೇ. ಬಂದದ್ದು ಹೆಚ್ಚು, ಹೋಗ್ಲಿಕ್ಕೆ ಇರೋದು ಕಡಿಮೆ. ನೋಡು, ಓ ಕಾಡು ದಾಟಿದ ಕ್ಷಣವೇ ನಮ್ಮ ಗುರುಮಠ ಸಿಗುತ್ತದೆ. ಇನ್ನೂ ಅಷ್ಟು ದೂರ ಹೋಗ್ಬೇಕಾ? ಯಾಕೆ ಹೋಗ್ಬಾರ್ದು? ಗುರುಗಳೇ, ನನಗೆ ಕುಡಿಯುವುದಕ್ಕೆ ಬೇಕು. ಇಷ್ಟು ಸಣ್ಣ ಪ್ರಾಯದಲ್ಲೇ ಕುಡಿತೀಯ ಮಗ? ನನಗೆ ಬೇಕು ಗುರುಗಳೇ. ಯಾವ್ದು ತಗೊಳ್ತಿದ್ದೀನು? ಏನು ಕುಡಿಯುತ್ತಿ? ನಾನು ನೀರು ಕುಡಿಯುವುದು ಗುರುಗಳೇ. ನೀರು? ಈ ಕಾಡಿನ ಮಧ್ಯದಲ್ಲಿ ನೀನು ಹೇಳಿದ್ದಂತ ಹೌದು ಗುರುಗಳೇ. ಹಾಲು ಆದಿತಿ. ಹೌದಾ? ಅಮ್ಮ ಹಾಲೇ ಕೊಡ್ತಿದ್ದದು ನನಗೆ. ಮಗನೇ, ನೀನು ಹಾಲು ಕೇಳುತ್ತಿದ್ದ ಗೊತ್ತುಂಟು ಮಗನೇ. ನನಗೆ ವ್ಯವಸ್ಥೆ ಮಾಡಬೇಕಲ್ಲ. ನೀನು ಕುಡಿಯಬೇಕಾದಂತ ಹಾಲನ್ನು ನಾನು ಸಿದ್ಧ ಮಾಡಿಕೊಂಡೇ ಬಂದಿದ್ದೆ. ಹೌದೇ? ನಿನಗೋಸ್ಕರವಾಗಿ ಒಳ್ಳೆ ಕಪಿಲೆ ದನದ ಹಾಲನ್ನು ತಂದಿದ್ದೇನೆ. ಯಾವುದು ಗುರುಗಳೇ? ಕಪಿಲೆ ದನದ ಹಾಲು. ಹೌದೇ? ಬೇಗ ಗುರುಗಳೇ, ನನಗೆ ಬಾಯಾರಿಕೆ ಆಗ್ತದೆ. ಇಲ್ಲಪ್ಪ, ಸಕ್ಕರೆ ಕರಗಬೇಕಲ್ಲ ಮಗನೇ. ಗುರುಗಳೇ, ಇದನ್ನೇ ಕುಡಿದೆ ಬಾಯಾರಿಕೆ ಹೋಗ್ತದೆ. ಹೌದಪ್ಪ. ಗುರುಗಳೇ, ನಿಮಗೆ ಸ್ವಲ್ಪ. ಯಾರು? ನನಗೆ ಹಾಲಾಗುದಿಲ್ಲ ಮಗ, ಹಾಲು ಶೀತ ಆಗ್ತದೆ ಮಗ. ಮತ್ತೆ ನೀವು ಯಾವುದು ಕುಡಿಯುವುದು? ನಾನು ಬೇರೆ, ನಾನು ಕುಡಿದ ನಿನಗೆ ಆಗ್ಲಿಕ್ಕಿಲ್ಲ ಮಗ. ಆಗುದಿಲ್ವ? ಸ್ವಲ್ಪ ನಿಮಗೆ. ನನಗೆ ಆಗುದೇ ಇಲ್ಲ ಮಗ. ನೀನು ಕುಡ್ತೇ, ನಾನು ಕುಡ್ದ ಹಾಗೆ. ಕುಡಿ ಮಗ. ಮಗನೇ, ಬಿದ್ದಿದೆಯಲ್ಲ, ತಡ ಮಾಡುವುದು ಯಾಕೆ? ಎತ್ತಿನ ಕಣಕದಿಂದ ಮುಂದುವರಿಯುತ್ತಾ ಇದೆಯೋ? ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೇನೆ. ಯಾರು ನೀನು? ಶಿವ ಪೂಜೆಗೆ ಕರೆ ಬಂದಾಗ ಮಾಡ್ಬಿಡ್ತಾ ಇದೆಯಲ್ಲ. ಯಾಕೋ? ಈ ಮಗುವನ್ನು ಕೊಲ್ಲೋದಕ್ಕೆ ಬೇಕಾಗಿ ಮುಂದಾದಾಗ ಅಡ್ಡ ಬರ್ತಾ ಇದೆಯಲ್ಲ, ನನ್ನ ವಿಚಾರ ಮಾಡ್ತಾ ಇದೆಯಲ್ಲ. ವಿಚಾರ ಮಾಡುವಂತ ನೀನು ಯಾರು? ಪ್ರಶ್ನಿಸುವುದಕ್ಕಾಗಿ ಬಂದವನಾರು ಸಾಮಾನ್ಯನಲ್ಲ. ಯಾರು? ಬೇತಾಳನೆಂಬ ಹಾಗೆ ನನ್ನ ಹೆಸರು. ಕೈಲಾಸದಿಂದ ಇಳಿದು ಬಂದಿದ್ದೇನೆ. ಮಾಡುವುದು ತಪ್ಪು. ಶರಣಾದರೊಂದು ಅವಕಾಶ, ಇಲ್ಲವಾದರೆ ತಲೆ. ಎಂತಹ ವಿಶೇಷತೆಯನ್ನು ಕಾಣುತ್ತಾ ಇದ್ದೇನೆ. ಕೈಲಾಸದಿಂದ ಹೊರಗಿಳಿದು ಬರುವ ಕ್ಷಣದಲ್ಲಿ ವಿಶೇಷವಾದ ಮಣಿಯನ್ನು ತಂದವನು ನಾನು.
ಈ ಮಡಿಯು ಬರೇ ಕೈಯಲ್ಲಿ ಉಳಿಯುವುದಲ್ಲ, ಇನ್ನು ಮುಂದಕ್ಕೆ ದರಾಶಾಹಿಯಾದಂತಹ ಈ ಮಗುವಿನ ಕಂಠದಲ್ಲಿ ಶೋಭಿಸಬೇಕು. ಹಾಗಾಗಿ ಈ ಮಗುವಿನ ಕಂಠಕ್ಕೆ ನಾನು ಧರಿಸುತ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಈ ಮಗು ಈ ಪ್ರದೇಶದಲ್ಲಿ ಮಣಿಕಂಠ ಎಂಬ ಹೆಸರಿನಿಂದ ಪ್ರಚಲಿತನಾಗಲಿ. ಈ ಪ್ರದೇಶದಲ್ಲಿ ಉಳಿಯುವುದಿಲ್ಲ. ಆದಷ್ಟು ಬೇಗ ಹೋಗುಡುವ ನನ್ನ ಮಗ ಇವತ್ತು ಎಷ್ಟು ಬಾರಿ ಕರೆದ್ರು ಹೋಗೊಡ್ತಾ ಇಲ್ವಲ್ಲ. ಅರಮನೆ ಅಂತಪುರವೆಲ್ಲ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ಇವರ ಪತ್ತೇ ಇಲ್ಲ. ಮಗ ಎಲ್ಲಿ ಹೋದ್ನಪ್ಪ? ಯಾರೋ ಹೇಳಿದ್ರು ದೂರದಿಂದ ಹೊರಗಿರುವಂತಹ ಕಾಡ ಹಾದಿಯಲ್ಲಿ ಯಾರೋ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಹಾಗಾದ್ರೆ ಎಲ್ಲಿ ಹೋದ? ಹರಿಹರ ಹರಿಹರ ನಾನು ಕರೆದ್ರು ನೀನು ಯಾಕೆ ಹೇಳುತ್ತಿಲ್ಲ? ಯಾಕೆ ಮಾತನಾಡುತ್ತಿಲ್ಲ? ಮಗನೇ ಹೇಳು. ಅರಮನೆಯಲ್ಲಿ ನಿನಗೆ ಏನು ಕೊರತೆಯಾಗಿದೆ ಹೇಳು. ಅರಮನೆ ಬಿಟ್ಟು ಈ ಕಾಡ ಹಾದಿಯಲ್ಲಿ ಬರಬೇಕು ಅಂತಾದ್ರೆ ಏನು ಉದ್ದೇಶ? ಈ ಅಪ್ಪನಲ್ಲಿ ಕೋಪ ಬಂತೆ ಮಗನೇ, ಯಾಕೆ ಬಂದೆ? ಭಗವಂತ, ಒಂದು ಕೈಯಲ್ಲಿ ಕೊಟ್ಟೆ, ಮತ್ತೊಂದು ಕೈಯಲ್ಲಿ ಕಸಿದುಕೊಂಡಿಯಲ್ಲ ದೇವರೇ. ಈ ದುಃಖವನ್ನು ನಾನು ಹೇಗಪ್ಪ ಸಹಿಸಲಿ? ಇಂಥ ಕೃತ್ಯವನ್ನು ಎಸಗಿದ ದುಷ್ಟ ಯಾರು ಮಗನೇ? ಮಗು ಏನು ಅನ್ಯಾಯ ಮಾಡಿದೆ? ಒಂದು ತಿಳಿದರೆ ಒಂಬತ್ತು ತಿಳಿದಂತ ಈ ಮಗುವನ್ನು ಕರಕೊಂಡು ಬಂದು ಈ ಕಾಡಿನಲ್ಲಿ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಿಯಲ್ಲ. ಯಾರು? ಯಾಕೆ ಯಾರು ಯಾಕೆ ಇಂತ ಯತ್ನ ಮಾಡಿದೆ? ಯಾರು? ಈ ರೀತಿ ವ್ಯವಹರಿಸಿದಂತ ನಿನ್ನನ್ನು ಬಿಡ್ತೇನೆ ಅಂತ ಭಾವಿಸಬೇಡ. ಈಗ ಈ ಖಡ್ಗ ಇದಕ್ಕೆ ನೀನು ಬಲಿಯಾಗ. ಕುಂದವನು ಸ್ಥಳದಲ್ಲಿ ನಿಲುವನೇ, ಕೋಣವನು ಸ್ಥಳದಲ್ಲಿ ನಿಲುವನೇ, ಕುಂದವನ ಓಡಿಸಿರುವಿರು ಮುಂದಿನ ಕೋಣವನ ಓಡಿಸಿರುವೆನು ಮುಂದೆ
ಬಡವ ಬಾಳಿಯಾನು ಹಾ. ತಲ್ಲಡಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ನಿನ್ನ ಹರಿಕತೆ ಬೇಡ, ಗೊತ್ತಾಯ್ತಾ? ಹರಿಕತೆ ಅಲ್ಲ, ಈ ಕಾಡಿನಲ್ಲಿ ನೋಡಿದ್ರೆ ಹಾ. ನೀನಲ್ಲದೆ ಬೇರೆ ಯಾರು ಕಾಣಿಸುವುದಿಲ್ಲ. ಈಗ ಒಂದು ಈ ಸ್ಪಷ್ಟವಾಯ್ತು. ಮಗು ಬಿದ್ದಿದೆ, ಹಾ. ಈ ಮಗುವನ್ನು ಕಡೆಸವ ನೀನೇ. ಈ ಮಗು ನಿನ್ನದೇ. ಅಯ್ಯೋ, ಈಗ ನಾನು ಮಗುನು ಕೊಂದವನ್ ಹೇಳ್ತಾ ಇದ್ದೆಲ್ಲ, ಹಾ. ಮಗುನು ಕೊಂದವ ನಾನೇ. ನೀನು ನಾನೇ ನೀನೇ. ಪ್ರಶ್ನೆ. ಯಾರಲ್ಲಿ ಪ್ರಶ್ನೆ ಕೇಳುದು ನೀನು? ಈ ಕೊಲೆಗೂ ಪರೀಕ್ಷೆ ನನಗೆ ನೀನು. ಈ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಮತ್ತೆ ನೀನು ಯಾಕೆ ಇರುವೆ? ನೀನೇ ಆಲೋಚನೆ ಮಾಡು. ಏನು? ಒಂದು ವೇಳೆ ಕೊಂದದು ನಾನೇ ಅಂತ ಭಾವಿಸಿಕೊ, ಹಾ. ಕೊಲೆಗಾರನೊಬ್ಬ ಹಾ. ಕೊಂದಾಕ್ಷಣ ಹಾ. ಅಲ್ಲಿ ನಿಲ್ತಾನೋ ಪಲಾಯನಗೈಯುತ್ತಾನೋ? ಹಾ, ಹಾ? ಅದೌದು. ಹೌದಾ? ಪಲಾಯನ ಮಾಡ್ತಾನೆ, ಆದ್ರೆ ನೀನು ಮಾತ್ರ ನಿಂತಿದ್ದಿ. ಯಾಕೆ? ಯಾಕೆ? ವಿಷಯ ಇರುವುದು ಅಲ್ಲಿ. ಹಾ. ಮಗುವನ್ನು ಕೊಂದವ ನಾನಲ್ಲ. ಹಾ. ನಾನೊಬ್ಬ ಇದೇ ರೀತಿ ಕಾಡಲ್ಲಿ ಹಾ. ಸಂಚಾರ ಮಾಡುತ್ತಿದ್ದ ವೇಳೆಯಲ್ಲಿ ಹಾ. ಒಂದು ಮಗುವಿನ ಅರ್ಥನಾದ ಕೇಳಿತು, ಹಾ. ಕಾಪಿಟಿ 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 ಹೇಗೆ? ಕಾಪಿಟಿ ಕಾಪಿಟಿ. ಹಾಗೆ ಹೇಳಿದನ? ಹೌದು. ಅದು ಒಬ್ಬೆ ಬೇರೆ ಕಡೆ ಹುಡುಗ ಆಗಿರ್ಬೋದು. ನನ್ನನ್ನು ಹಾ. ಹಾ ಕಾಪಾಡಿ ಹಾ ಗೊತ್ತಾಯ್ತು. ಕಾಪಾಡಿ ಅಂತ ಹೇಳಿದ್ದು. ಏನೋ ಒಂದು ತೊಂದರೆ ಆಗಿದೆ ಅಂತ ಹಾ. ಬಂದು ನೋಡುವಾಗ ಹಾ. ನೀನು ಹೇಳಿದ್ದೆ ನಂಬಲಿಕ್ಕಿಲ್ಲ. ಹಾ. ಒಬ್ಬ ವಿಕಾರ ರೂಪ ಇಷ್ಟು ದೊಡ್ಡ ಖಡ್ಗ ಕೈ ಹಿಡ್ಕೊಂಡು ಬಂದು ಹಾ. ಮಗುವನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮನ ಮಾಡಿದ. ಹೌದಪ್ಪ. ಆ ಸಂದರ್ಭದಲ್ಲಿ ನನ್ನ ಪ್ರಾಣದ ಹಂಗನ್ನು ತೊಳೆದು ಮುಂದೆ ಬಂದು ಅಂತವನು ಬಡಿ ಜೋಡಿಸಿ ನಿನ್ನ ಮಗುವನ್ನು ಕಾಪಾಡಿದ್ದು ನಾನೇ ಹೊರತು ಕೊಂದವ ನಾನಲ್ಲ. ನೀನು ಅವನನ್ನು ಓಡಿಸಿದ್ಯಾ, ಹಾ ಆದ್ರೆ ಏನು ಪ್ರಯೋಜನ ಹೇಳು? ಯಾಕೆ? ಆಗ ಬಿದ್ದವ ಹೇಳುವುದಿಲ್ಲ, ಹಾ. ಅವನಿಗೆ ಎಚ್ಚರವಾಗುವುದಿಲ್ಲ. ಯಾರು? ಏನು ಮಾಡುವುದಪ್ಪ? ವಾಯು ಸಂಚಾರ ಪೂರ್ತಿ ಹೋಗ್ಲಿಲ್ಲ. ಹಾ? ಉಂಟಾ? ಮತ್ತೆ ನನಗೆ ಗೊತ್ತಾಗುದಿಲ್ಲ ಅದು. ಹಾಗಾದ್ರೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಾಯ್ತು. ನಾನು ಯಾರು? ಯಾರು? ಮಂತ್ರವಾದಿ. ಆಹಾ. ಹಾ. ಮಂತ್ರವಾದ ಮಾಡಿ ಏನು ಮಾಡ್ತೀಯ? ಏನು ಮಾಡವಲ್ಲ, ಏನಕ್ಕೇನು ಮಾಡವಲ್ಲೆ. ದೊಡ್ಡ ಮಂತ್ರವಾದಿಯ? ಓ, ಒಂದು ವೇಳೆ ನಿನ್ನ ಮಗ ಸತ್ತದ್ದು ಹೌದು ಅಂತಾದರೂ ನನ್ನ ಮಂತ್ರ ಪ್ರಭಾವದಿಂದ ನಮ್ಮ ತಪಶಕ್ತಿಯಿಂದ ಮಗುವನ್ನು ನಾನು ಬದುಕಿಸಬಲ್ಲೆ. ಅವನನ್ನು ಬದುಕಿಸಪ್ಪ. ನೀನು ಏನು ಕೇಳಿದ್ರು ಕೊಡ್ತೇನೆ ನಾನು. ಹಾ. ನೀನು ಏನು ಕೇಳಿದ್ರು ಕೊಡ್ತೇನೆ, ಒಮ್ಮೆ ಬದುಕಿಸಪ್ಪ. ಹೇಗೆ ಬದುಕಿಸಬೇಕು? ನೀನೆಲ್ಲ ಹೇಳಿದ ಈಗ ಬದುಕಿಸ್ತೇನೆ ಅಂತ. ಹೋಗ್. ಓಂ ಸ್ವಾಹ. ದೃಷ್ಟಿ ತೆಗೆಯುವುದು. ಒಂದು ಹೋಯ್ತು. ಯಾವುದು? ಮೂರು ಸಲ. ಗೊತ್ತಾಗ್ಲಿಲ್ಲ ಹೋದದ್ದು. ನನಗೆ ಗೊತ್ತಾಯ್ತು, ಆಹಾ. ನಿನಗೆ ಗೊತ್ತಾಗುತ್ತಿಲ್ಲ, ಅನರ್ಥ ಆಗುತ್ತಿತ್ತು. ಆಹಾ. ಇನ್ನೆರಡು ಉಂಟು, ಆಹಾ. ಬದುಕಿಸ್ತೇನೆ. ವಾವ್ ಶಂಭು. ಎಂತದ್ದು? ಹಾ? ನನಗೊಂದು ಅರ್ಥ ಆಗುದಿಲ್ಲ. ಎಂತದ್ದು? ನಿಮಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗಿಲ್ಲ. ವಾವ್. ಸುಮ್ಮನೆ ಹೇಳಿದ್ದ ಅಂತ ಏನು ಆಗುವಂತದಲ್ಲ. ಎಲ್ಲ ಪ್ರಚಾರ ಕೆಲವರದ್ದು. ಅಂಥದ್ದು ಮಾಡ್ತಾರೆ, ಇಂಥದ್ದು ಮಾಡ್ತಾರೆ ಮಂತ್ರವಾದದಲ್ಲಿ. ಕೊನೆ ಪ್ರದರ್ಶನ ಇದರಲ್ಲಿ ಎದ್ದೇ ಹೇಳ್ತಾನೆ, ಓ ಚಂಡಿ ಚಾಮುಂಡಿ ಕಾಟ್ಯಾಯಿದಿ ಮಾಡ್ತಾನೆ. ಓಂ ಓಂ ಸ್ವಾಹ. ಬದುಕಿದೆಯಾ ಬಡ ಅಯ್ಯೋ ಮಗನೇ, ಯಾಕೆ ಕಂದ ಅರಮನೆ ಬಿಟ್ಟು ಈ ಕಾಡಿಗೆ ಬಂದೆ ನೀನು? ಗುರುಗಳು ಕರ್ಕೊಂಡು ಬಂದದ್ದು ನನ್ನ. ಯಾರು ಗುರುಗಳು? ನಿನ್ನ ಗುರುಗಳು ಇನ್ನು ಎಲ್ಲಿದ್ದಾರೆ ಅವರು ಗುರುಗಳು? ಯಾರು? ಸ್ವಲ್ಪ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ಸರಿ ನೋಡು. ಹೌದಾ? ಸರಿ ನೋಡು. ನನಗೂ ಆಗ ಕೊಟ್ಟವರೇ. ತಲೆ ಸರಿ ನೋಡು. ಇವರಲ್ಲ ಅಪ್ಪಯ್ಯ, ಇವರಲ್ಲ ಅಪ್ಪಯ್ಯ. ಒಳ್ಳೆ ಹುಡುಗ. ಹುಡುಗನಿಗೆ ಏನೋ ಒಂದು ಮುಖ, ಕಣ್ಣಿಗೆ ಒಂದು ಅರಸಿನ ಪುಡಿ ಹಾಕಿದ ಹಾಗೆ. ನನಗೆ ಈ ಮಗುವಿನ ಕೊಂದು ಏನು ಲಾಭ? ನಿನಗೆ ಕರ್ಕೊಂಡು ಬಂದವರ ಪರಿಚಯ ಸಿಕ್ಕಿತ್ತ? ಹೇಳ್ಬೋದ? ಹರ ಹೇಳ್ಬೋದಾ? ಸಿಕ್ಕಿದ್ರೆ ಇವರಲ್ಲ, ಇವರಲ್ಲ. ಇವರು ಶ್ರೇಷ್ಠರು. 3 ಅಡಿ ಉದ್ದ, 6 ಅಡಿ ಆಗಲ್ಲ, ದಪ್ಪ ಮೀಸೆ. ನೋಡಿದ್ದೆ, ಅಲ್ಲ ಹೇಳಿದ್ ನಾನು. ನಿನ್ನನ್ನು ಬದುಕಿಸಿದವರು ಇವರು. ನಾನೇ. ಹೌದಪ್ಪ. ನಾನೇ. ಮೂರ್ಛಿತನಾಗಿ ಬಿದ್ದಂತ ನಿನ್ನನ್ನು ಎಬ್ಬಿಸಿದವರು. ಇದು ಕೊರಳಲ್ಲಿ ಅಂತದ್ದ? ಆಗ ಇರ್ಲಿಲ್ಲ. ಆಗ ಇರ್ಲಿಲ್ಲ. ಯಾಕೆ? ಈ ಮಗು ಸಾಯುವ ಸ್ಥಿತಿಯಲ್ಲಿ ಇರುವಾಗ ನನ್ನ ಮಂತ್ರ ಪ್ರಭಾವದಿಂದ ಆ ಮಗುವಿನ ಕೊರಳಿಗೆ ನಾನೇ ಕಟ್ಟಿದ್ದು. ಎಂತದ್ದು? ನಾನೇ ಕಟ್ಟಿದ್ದು ಮಣಿ. ಮಣಿ. ಯಾಕೆ ಮಣಿ ಕಟ್ಟಿದ್ದು? ಇನ್ನು ಮುಂದೆ ಅವನ ಹೆಸರೇ ಬೇರೆ. ಹೇಗೆ? ಅವ ಹರಿಹರ ಅಂತ ಅವನ ಹೆಸರು. ಹರಿಹರ ಬೇಡ, ಮಣಿಯನ್ನು ಕೊರಳಲ್ಲಿ ಧರಿಸಿದ ಕಾರಣ ಇನ್ನು ಮುಂದೆ ಆತ ಗಟ್ಟಿ ಹೇಳ. ಮಣಿಕಂಠ. ಮಣಿಕಂಠ. ಹರಿಹರ
ಬೇಡ ಅಂತ ಹೇಳಲಿಕ್ಕಿಲ್ಲ, ಅದು ಇರ್ಲಿ. ಹರಿಹರ ಯಾನೇ ಮಣಿಕಂಠ. ಆದಿತ್ತಪ್ಪ, ನನ್ನ ಮಗನಿಗೊಂದು ಹೊಸ ಹೆಸರು. ಮಗು ಪ್ರಾಣ ಉಳಿಸಿದವರು ಇವರು. ಹೌದಪ್ಪ. ಹೌದು, ನಿಮ್ಮ ಒಂದು ಹೆಸರು ಹೇಳ್ತೀರಾ? ಹಾ. ನೀವು ಇಷ್ಟೆಲ್ಲ ನನಗೆ ಊರಿಗೆ ಹೋದ್ಮೇಲೆ ನನ್ನ ಮೂರ್ಛಿತನಾಗಿ ಬಿದ್ದ ಮಗನನ್ನು ಎಬ್ಬಿಸಿ ಚೇತನಗೊಳಿಸಿದಂತ ಒಬ್ರು ಮಹನೀಯರು, ಇಂಥ ಮಾಂತ್ರಿಕರು, ಇಂಥ ವೈದ್ಯ ಶಿಖಾಮಣಿಗಳು ಅಂತ ಹೇಳಲಿಕ್ಕೆ ಒಂದು ಹೆಸರು ಗೊತ್ತಿದ್ರೆ ಒಳ್ಳೇದಿತ್ತು. ನಿಮ್ಮ ಹೆಸರು ಹೇಳ್ತೀರಾ? ನನ್ನ ಹೆಸರು ಹೇಳ್ತೇನೆ ಕೇಳು. ಹೆಸರಲ್ಲ ಹೆಸರಲ್ಲ ಬೇಕಾದ ಹೌದೌದು. ನನ್ನ ಹೆಸರು ಹೇಳ್ತೇನೆ ಕೇಳು. ಹೇಳಿ. ಹೇಳಿ. ಹೇಳ್ತೇನೆ ಹೇಳಿ. ನನ್ನ ಹೆಸರಲ್ಲ. ಹೌದೌದು. ಕೇಳು ಹೇಳ್ತೇನೆ ಹೇಳ್ತೇನೆ ಕೇಳು. ಅದು ಯಾರು ಹೇಳಿದ್ದು? ಯಾರೋ ಇದ್ದಾರೆ ಇಲ್ಲಿ. ಹೌದೌದು, ನಿನ್ನ ಕಡೆಯವರು. ಹೆಸರಲ್ಲ ಕೇಳು ಕೇಳ್ತೇನೆ ಜಾತಕ. ಓ ಕೇಳು ಓ, ಕೇಳು. ನಮ್ಮ ಕೇರಳದಲ್ಲಿ ಕೆಲವೆಲ್ಲ ಹೆಸರುಂಟು ಹಾಗೆ. ಚಿಂಡ, ಚಿರಿಕಂಡ, ಕೋರ, ಕೇಳು, ವೇಲಾಯುಧನ್. ಹೌದಪ್ಪ. ಕೆಲವರೆಲ್ಲ ಮತ್ತೆ ಇದ್ದದ್ದು ಇದ್ದಾಗ ಹೇಳಲಿಕ್ಕಿಲ್ಲ, ಮತ್ತೆ ಅದನ್ನೇ ಸಮರ್ಥಿಸುದು. ಕುಂಜಿ ಕಣ್ಣನ್. ಗಂಗಾಧರ ಅಂತ ಇದ್ರೆ ಗಂಗಾಧರ ಅಂತ ಹೇಳಲಿಕ್ಕಿಲ್ಲ, ಸತ್ರು. ಎಂದ ಗಂಗಾಧರ ಗಂಗಾಧರ. ಹೌದಾ? ವಸ್ತ ಅಂತ ಹೇಳಿದ್ರೆ ವಸ್ತ ಅಂತ ಹೇಳಲಿಕ್ಕಿಲ್ಲ, ವಲ್ಸ. ಮತ್ಸ್ಯವನ್ನು ಮತ್ಸ್ಯ ಅಂತ ಹೇಳಲಿಕ್ಕಿಲ್ಲ, ಮತ್ಸ್ಯ. ಅದಕ್ಕೆ ಹೇಳು ಮತ್ತೆ ಅದನ್ನೇ ಸರಿ ಅಂತ ಹೇಳುವ. ಈಗ ನಿನ್ನ ಹೆಸರು ಕೇಳು. ಅದೇ ಕೇಳು ಕೇಳು. ಬರೇ ಕೇಳು ಅಲ್ಲ, ಕೇಳು ಪಂಡಿತ. ನಾನು ಸೇರಿಸಬೇಕು ಅಂತ ಇದ್ದೆ, ಅದಿಲ್ಲ ಸಣ್ಣದಾಗ್ತದೆ. ಕೇಳು ಪಂಡಿತರು. ನಾನೇ. ಧನ್ಯನಾದ ಸ್ವಾಮಿ, ನೀವಿಷ್ಟೆಲ್ಲ ಕಲಿತಿದ್ದೀರಿ. ಮೂಲಿಕೆ, ಔಷಧಿ, ಮಂತ್ರವಾದ ಇಷ್ಟೆಲ್ಲ ಗೊತ್ತಿದ್ದವ್ರು ಎಲ್ಲೆಲ್ಲೋ ಜೀವನ ಸಾಗಿ ಒಂದು ಹೇಳು. ನಮ್ಮೊಂದಿಗೆ ಬನ್ನಿ ನೀವು ಅರಮನೆಗೆ. ಮಗ ಹೇಳ್ತಾನೆ, ಅರಮನೆಗೆ ಬನ್ನಿ. ಅವನ ಒಂದು ಬೇಡಿಕೆ ಅವನಿಗೆ ಆಗಿ ಆದ್ರೂ ಬರ್ಬೇಕು. ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ನೀವು ನಮ್ಮ ಆಸ್ಥಾನದಲ್ಲಿರ್ಬೇಕು. ನಾನು ನಾಡಿಗೆ ದೊರೆ, ಕೇತಕಿ ವರ್ಮ, ಪಂದಳ ಸಾಮ್ರಾಜ್ಯದ ದೊರೆ. ನಮ್ಮ ಒಂದು ಆಸ್ಥಾನದಲ್ಲಿ ನೀವು ಒಂದು ಆಸ್ಥಾನ ಪಂಡಿತರಾಗಿರ್ಬೇಕು. ಹೌದಾ? ರಾಜವೈದ್ಯರಾಗಿ ಅರಮನೆಗೆ ಬರಬೇಕು ಅಂತ ನೀವು ಅರಮನೆ ಅಲ್ಲ, ಅರಮನೆ ಅರಮನೆ ಅಲ್ವಾ? ಬರಬೇಕು ಅಂತ ನೀವು ಬೇಡಿಕೆ ಮುಂದಿಟ್ಟಾಗ ಒಳ್ಳೆ ಅಂತ ಹೇಳುವುದಕ್ಕೆ ನನ್ನ ಮನಸ್ಸು ಕೇಳುತ್ತದೆ. ಎಂತ ಸಾಹಿತ್ಯಪೂರ್ಣವಾದ ಭಾಷೆ. ಹಾಗಾದ್ರೆ ನಾನು ವಿಜಯಂ ಗೈವೆ. ಸಂತೋಷ ಆಯ್ತು ನನಗೆ. ಬೇಗ ಎಲ್ಲ ಸಿದ್ಧತೆ ಮಾಡಿಕೊಂಡು ಬನ್ನಿ. ತ್ವರಿತದಲ್ಲಿ ಸ್ವಾಗತಕ್ಕೆ, ಪೂರ್ಣ ಕುಂಭ ಸ್ವಾಗತಕ್ಕೆ ವ್ಯವಸ್ಥೆ ಮಾಡ್ತೇನೆ. ಆಯ್ತಾಯ್ತು, ಬನ್ನಿ, ಬೇಗ ಬರ್ಬೇಕು. ತಡ ಮಾಡಬೇಡಿ, ಆಯ್ತು, ಬರಬೇಕು. ಆಯ್ತು. ಕೇಳು ಪಂಡಿತರು. ಬದುಕಿದೆಯೇ ಬಡ ಜೀವವೇ ಅಂತ ಪುಣ್ಯಾತ್ಮ ಹೆಸರು ಕೇಳುತ್ತಾನೆ. ಏನು ಅಂತ ಹೆಸರು ಹೇಳುವುದು? ಕೇಳು ಕೇಳು ಅಂತ ಹೇಳುವಾಗ ಅವನ ಹೆಸರಿಟ್ಟ ಕೇಳು ಪಂಡಿತ ಅಂತ. ಹಾಗಾದ್ರೆ ನನ್ನ ಉದ್ದೇಶ ಏನು? ಮಗುವನ್ನು ಕೊಲ್ಲುವುದಕ್ಕೆ ಬೇಕಾಗಿ. ಮಗು ಬದುಕಿದ. ಹಾಗಾದ್ರೆ ಒಂದು ಅವಕಾಶ ಸಿಕ್ಕಿತ್ತು, ಅರಮನೆಗೆ ಬರಬೇಕೆಂಬಾಗೆ. ಈ ಕೇಳು ಪಂಡಿತರ ಕುತಂತ್ರ ಏನಿದ್ರು ಕೂಡ ಪಂದಳದ ಅರಮನೆಯಲ್ಲಿ ಹೋಗುತ್ತೆ ನೋಡೋಣ. ಪೆನ್ನಿನ ತೊಗಲು ಏನಾಯ್ತಪ್ಪ? ಏನು ಮಾಡುದ? ಹರಿಹರ ಹೋದದ್ದೇ ಹೋದದ್ದು, ನಿಮಗೇನಾದದ್ದು? ನೋವಾಗ್ತದ? ಮತ್ತೆ ನೋವಾಗಿದೆ. ಯಾಕೆ ಅದು ಕಾರಣ ಹೇಳ್ತಿದ್ಯಾ? ಯಾಕೆ? ಬರ್ಲಿನ ಕುಟುಂಬದವರು. ಯಾಕೆ? ಆಮೇಲೆ ಉತ್ತರ ಹೇಳ್ತೇನೆ. ನೀನು ಅಲ್ಲಿ ಹೂತಾಕಿಯರು ಕೆಟ್ಟವಳೆ. ಏನಾಯ್ತು? ಏನ್ ಮಾಡಿದೆ? ಏನಾಯ್ತು? ಏನಾಯ್ತಾ? ಬಂದಿದ್ದಾನೆ ಹರಿಹರ. ಸತಿ ಸಾಯುದು ಸಾಯು, ನಿನ್ನ ಅಪ್ಪ ಸಾಯುದು. ಕೆಟ್ಟವಳೆ ಸಾಯುದಂತ ಸಾಯುದು. ಮತ್ತೆ ಅಮ್ಮ ಈಗ ಉಂಟಲ್ಲ, ನೀವು ಏನು ನಮ್ಮ ತಲೆ ಹೋಗ್ತದೆ. ಭ್ರಮೆಯ ನಿಮಗೆ? ಸತ್ತಿದ್ದಾನೆವ? ಕಣ್ಣೇನಾಗಿದೆ ನಿನಗೆ? ಕಣ್ಣು ಕುಳ್ಳಾಗಿದ್ದ? ಮತ್ತೆ ಆಟ ಆಡ್ತಾ ಇದ್ದಾನೆ ಮಗ ಅರಮನೆಯಲ್ಲಿ. ಮತ್ತೆ ಸಾಲಿಲ್ವಾ? ಎಲ್ಲಿ ಸಾಯುವುದು? ಅಮ್ಮ, ಅಯ್ಯೋ ದೇವರೇ ದೇವರೇ, ಅಮ್ಮ, ಹೋಯ್ತಪ್ಪ, ಹೋಯ್ತು ಅದಕ್ಕೆ ಯಾಕೆ ಹೋಯ್ತು. ಚಿಂತೆ ಯಾಕೆ ಮಾಡುದು? ಮಾಲೆಯಲ್ಲಿ ಉಂಟು ಈಗ, ಮಾಲೆ ಮಾಲೆ ಹೋಯ್ತು. ಹೋಯ್ತಾ? ಹೌದು. ನೀವು ಅದಕ್ಕೆ ಯಾಕೆ ಚಿಂತೆ ಇದು ತಲೆ ಹೋಗುದು ಮಾತ್ರ. ಇನ್ನೊಂದು ಉಪಾಯ ಹೇಳ್ತೇನೆ. ಆಯ್ತಲ್ಲ? ಇನ್ನೊಂದು ಉಪಾಯ ಹೇಳ್ತೇನೆ. ಇದ್ರ ಉಪಾಯ? ಇನ್ನೊಂದು ಉಪಾಯ. ದೇವರೇ, ಇದೆಂತ ಪಾಮೃಗ ಎಲ್ಲಿದೆ ಗೊತ್ತಿದ್ದು? ಮಾರಿದದ್ದು. ಎಂತದ್ದು? ನನಗೆ ಬೇಡ, ನನಗೆ ಬೇಡ. ಮಾರಾಟ ಮಾಡಿಕೊಂಡು ಹೋದದ್ದ? ಬೆದರಿದ್ದೀರಿ. ಯಾರಮ್ಮ? ಮಾತು ಬರ್ತದೆ. ಯಾರು? ಅವರ ವಿಚಾರ ಬಿಡೋಣ. ನಿನಗೂ ನಾನು ಯಾರದ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಸರಿಯಾಗಿ ನೋಡಂತೆ. ಯಾರಿದು? ಆ? ಗೊತ್ತೇ ಆಗುದಿಲ್ಲ ನನಗೆ. ನಿಮಗೆಲ್ಲ ದೊಡ್ಡವರಿಗೆ ಹಾಗೆ ಕೆಲವು ಸಲ ಪರಿಚಯವೇ ಸಿಗುವುದಿಲ್ಲ. ಪರಿಚಯ ಸಿಗುವುದಿಲ್ಲ ಅಂತ ಆದರೆ ಅದಕ್ಕೆ ಮತ್ತೊಂದು ಉಪಾಯ ಉಂಟು. ನಾನು ಎಲ್ಲ ಸಿದ್ಧ ಮಾಡಿಕೊಂಡು ಬಂದಿದ್ದೇನೆ. ಇದರ ಪರಿಚಯ ಉಂಟಾ? ತಗೊಳ್ಳಿ ಅಮ್ಮ. ಬೇಡ 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 ಬೇಡ, ಇನ್ನು ಬೇಡ. ಕೊಡು 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 ಕೊಡು. ಕೊಡು. ನನಗೆ ಕೊಟ್ಟಿದ್ದೀರಾ? ನಿಮ್ಮ ಕೆಲಸ ನನಗೆ ಕೊಟ್ಟಿದ್ದೀರಾ? ಹಾರ ಎಲ್ಲಿಂದ ಬಂತು? ನನಗೆ ಕೊಟ್ಟಿದ್ದೀರಾ? ಹೌದು. ಯಾರಿಗೆ ಕೊಟ್ಟದ್ದು?
ಹಾರನಿಗೆ ಹೋಯ್ತು, ಕುಂಭನಿಗೆ ಇಲ್ಲಿಗೆ ಹೇಗೆ ಬಂತು? ಹಾ. ಕುಂಭನಿಗೆ ಒಟ್ಟು ಕುಂಭ ಯಾರು, ಇದು ಯಾರು? ಕುಂಭನೇ ನಾನು, ಏ, ನಾನೇ ಅವನು. ಯಾಕೆ ಹೀಗಾಯ್ತು? ಮಹಾರಾಣಿ, ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಹೇಳು. ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ಹ. ಮಗುವನ್ನು ಕೊಲ್ಲೋದಕ್ಕೆ ಬೇಕಾಗಿ ಹೋದೆ. ಹಾಲಲ್ಲಿ ವಿಷ ಬೆರೆಸಿ ಕೊಲ್ಲೋದಕ್ಕೆ ಬೇಕಾಗಿ ಮನ ಮಾಡುವಾಗ ಯಾರೊಬ್ಬ ಬೇತಾಳವಂತೆ ಬಂದ ನನ್ನ ತಲೆಗೆ ಒಂದೇ ಪೆಟ್ಟು. ಸಾಯ್ಲಿಲ್ಲ, ಪೆಟ್ಟು ಬಿದ್ದದ್ದೇ ತಡ. ನಾನು ಹೀಗಾಗಿ ಹೋದೆ. ರೂಪ ವಿರೂಪ ವಿರೂಪವಾಯ್ತು, ವಿಕಾರವಾಯ್ತು. ವಿಕಾರವಾಯ್ತು. ಆ ಕ್ಷಣದಲ್ಲೇ ನಿಮ್ಮ ಗಂಡ ಅಂದ್ರೆ ಮಹಾರಾಜ ಅಲ್ಲಿಗೆ ಬಂದ. ಮಗು ಬಿದ್ದದು ನೋಡಿದ. ನನ್ನನ್ನು ಕಂಡಾಕ್ಷಣವೇ ಮಗುವನ್ನು ಕೊಂದವ ನೀನೆ ಎಂಬಾಗ ನನ್ನ ಮೇಲೆ ಅಪವಾದ. ಆಯ್ತು, ಮುಗೀತು. ಇಲ್ಲ, ಅಯ್ಯೋ ಹೋಯ್ತಪ್ಪ. ಮುಗಿಲಿಕ್ಕಿಲ್ಲ. ಮುಗಿಯದಾಗ ನಾನು ನೋಡಿಕೊಂಡಿದ್ದೇನೆ. ಬಾಯಿ ಇದ್ದ ಕಾರಣ ನಾನು ನನ್ನ ಬದುಕಿದೆ. ಹೆಸರು ಹೇಳಿಲ್ಲಲ್ಲ ನೀನು ನಿಮ್ಮ- ಮಹಾರಾಜರಲ್ಲಿ. ಅಲ್ಲಿ ಅಗತ್ಯ ಬೀಳಲಿಲ್ಲ. ಹೇಳ್ತಿದ್ರೆ ಉಂಟಲ್ಲ ನಮ್ಮ ತಲೆ ಹೋಗ್ತಿತ್ತು. ಬಾಯಿ ಇದ್ದ ಕಾರಣ ಬದುಕಿದೆ. ನಿಮ್ಮ ಮಗನನ್ನು ಬದುಕಿಸಿದವ ನಾನು. ಕೊಲ್ಲುವುದಕ್ಕೆ ಬೇಕಾಗಿ ಬಂದ ಜನ ಬೇರೆ ಅಂತ ಹೇಳಿ ಅವರನ್ನು ಮಂಕು ಮರಳು ಮಾಡಿ ಅವರನ್ನು ಒಪ್ಪಿಸಿದೆ, ಮಗುವನ್ನು ಬದುಕಿಸಿದೆ. ಈಗ ನಾನು ಕುಂಭನಲ್ಲ, ಮತ್ತೆ ಹೊಸ ಹೆಸರು ಕೇಳು ಪಂಡಿತ. ಹೊಸ ಜೀವ ಬಂತು ಮಹಾರಾಜ. ಅರಸನ ಮಾತಿನಂತೆ ಆಸ್ಥಾನ ವೈದ್ಯನಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ. ಇನ್ನು ನನ್ನಿಂದ ಪ್ರಾರಂಭ. ಬೇಡ, ತೆಗೆದುಕೊಳ್ಳಿ. ಅಮ್ಮ ಬೇಡ, ಕೊಡು ಕೊಡು ಕೊಡು. ಎಂತದ್ದು? ಕೆಲಸ ಆಗ್ಲಿಲ್ಲಲ್ಲ. ಹಾ. ಹಾರ ಕೊಡು ನನ್ನದು. ಯಾರಿಗೆ? ಅದ್ರಲ್ಲಿ ಎಷ್ಟು ದುಡ್ಡು ಗೊತ್ತುಂಟಾ? 50 ಅಲ್ವೋ? 50. 50 ಅಲ್ವೋ? ಕೊಡುವ. ಎಂತದ್ದು? ಯಾರಿಗೆ ಕೊಡ್ಬೇಕು? ಹಾರ ಕೊಡು ಅಂತ ಹೇಳಿ. ಹಾರ ಕೊಡ್ತೇನೆ. ಹಾಗೆ ನಿಮಗೆ ಕೆಲಸ ಆಗ್ಬೇಡುವ? ಕೆಲಸ ಆಗ್ಬೇಕು. ಮಗ ಸಾಯ್ಬೇಕಾ ಬೇಡ? ಬೇಡ ಬೇಡ, ಹಾ. ಇನ್ನು ಬೇಡ, ಆ ವಿಷಯ ಬೇಡ. ನೀವು ಗಳಿಕೆಗೊಂದು ಹೇಳಿದೆ ನಂಬು ಜಾತಿ ನಾನಲ್ಲ. ನನ್ನ ಹಠ ಸಾಧಿಸಲೇಬೇಕು. ಯಾಕೆ ಇದು ಬೇಡಪ್ಪ. ಬೇಡುವ? ಹಾ, ವಿಚಾರ ಹಾಗೆ ಬೇಡ. ಮಗುವನ್ನು ಕೊಲ್ಲುವ ವಿಚಾರ ಬಿಟ್ಟೆ. ಮಾಲೆಯನ್ನು ಕೊಡ್ತೇನೆ. ಕೊಡು ಕೊಡು. ಆ ನಿಮ್ಮಲ್ಲಿ ಕೊಡುವುದಲ್ಲ, ಮತ್ತೆ? ಕೊಡಬೇಕಾದ ಜನವೇ ಬೇರೆ. ಮಹಾರಾಜರಿಗೆ ಈಗ ಬೇಡ ಬೇಡ. ಯಾಕೆ ಬೇಡ? ಗೊತ್ತಾಗ್ತಾರೆ ವಿಷಯ. ಹೌದಾ? ಇದು ಹಾವು ಸಾಯಲು ಬಾರದು, ಕೋಲು ಮುರಿಯಲು ಬಾರದು. ನನಗೇನಿಲ್ಲ, ನಮ್ಮ ಗುಟ್ಟು ರಟ್ಟಾಗ್ತದೆ. ಆಗ್ಬೇಕು. ಜಾಗ್ರತೆ. ಹಾ, ಮಗನ ಸಾಕ್ಬೇಕೋ ಬೇಡುವ? ಸಾಯ್ಬೇಕು. ಮಣಿಕಂಠ ಸಾಯ್ಬೇಕೋ ಬೇಡುವ? ಹಾ, ಹೆಸರು ಮಣಿಕಂಠ ಆಗಿದ್ದಾನೆ ಈಗ. ಹಾಗಾದ್ರೆ ಹರಿಹರವಾಗಿ ಮಣಿಕಂಠನ. ಮಣಿಕಂಠ ಅಯ್ಯಲ್ಲ. ಒಬ್ಬ ಸಾಯ್ಬೇಕು ಅಂತ ಆದ್ರೆ ಇನ್ನು ಒಂದೇ ಒಂದು ದಾರಿ ಇರುವುದು. ಏನು ದಾರಿ? ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಆದೀತು, ಕೇಳುವ. ಕಾರ್ಯ ಆಗಬೇಕಾದ್ರೆ ಕತ್ತೆ ಕಾಲಾದ್ರೂ ಹಿಡಿಬೇಕು ಅಂತ ಅದೇ ಮಾತಿಲ್ಲ. ಕತ್ತೆ ಕಾಲು ಹಿಡಿಬೇಕಲ್ಲ. ನಾನು ಕತ್ತೆ, ಮತ್ತೆ? ಅದು ಉಪಮೆ ಕೊಟ್ಟದ್ದು. ಹಾಗಾದ್ರೆ ಮಗ ಸಾಯ್ಬೇಕು ಅಂತ ಆದ್ರೆ ದಾರಿ ಇರುವುದು ಒಂದೇ. ಏನು? ಈಗಲೇ ನೀವು ನಾಟಕ ಮಾಡ್ಬೇಕು. ನಾಟಕ? ಹಾ. ಯಾವ ನಾಟಕ? ಬೀದಿ ನಾಟಕ. ಅಲ್ಲ, ನಾಟಕ ಹೇಳಿದೆಯಲ್ಲ. ಹಾಗಲ್ಲ, ಅರಸನಿಗೆ ಸಂಶಯ ಬರಬಾರದು. ಹೊಟ್ಟೆ ನೋವು ಬಂದಂತೆ ನೀವು ನಟನೆ ಮಾಡಿದ್ದು ಹೌದು ಅಂತಾದ್ರೆ ಮುಂದಿನ ದಾರಿ ಏನೆಂಬುದನ್ನು ನಾನು ಸೂಚಿಸ್ತೇನೆ. ಅಯ್ಯೋ, ಹೊಟ್ಟೆ ನೋವು. ಹೊಟ್ಟೆ ನೋವು. ಹೊಟ್ಟೆ ನೋವು ನನಗೆಲ್ಲ ಬರೋದಿಲ್ಲಪ್ಪ. ಅಲ್ಲ, ಬರ್ಲಿಲ್ಲ ಅಂತ ಹೇಳಿ ಅಲ್ಲ, ಒಂದು ಬಾರಿ ಬಂದಿದ್ದೆ. ಅದು ಯಾವಾಗ? ಮಗನನ್ನು ಹೆರುವ ಕಾಲಕ್ಕೆ. ಮತ್ತೆ ಬರಲೇ ಇಲ್ಲ ನನಗೆ. ನಿನಗೆ ಅನುಭವ ಇಲ್ಲ. ಅದು ಹೆರಿಗೆ ನೋವು. ಹಾಗಾದ್ರೆ ಹೊಟ್ಟೆ ನೋವು ಬಾರದಿದ್ದರೂ ಬಂದಾಗ ನಟನೆ ಅದು ಹೇಗಿರುವುದು ನೀವು ಪ್ರಾರಂಭ ಮಾಡಿ. ಹೊಟ್ಟೆ ನೋವು. ಹೊಟ್ಟೆ ನೋವು. ನೀವು ಮಾಡಿ ಅಮ್ಮ. ನಿಮಗೆಲ್ಲ ಹೊಟ್ಟೆ ನೋವು. ಹಾಗೆ ಅದು ಕಾಣುವಾಗ ಇದು ಮೋಸ ಅಂತ ಗೊತ್ತಾಗಬಾರ್ದು. ನಿಜವಾಗಿ ಹೊಟ್ಟೆ ನೋವು ಅಂತಾಗ್ಬೇಕು. ಅಯ್ಯೋ, ಹೊಟ್ಟೆ ನೋವು, ಹೊಟ್ಟೆ ನೋವು, ದೇವರೇ ದೇವರೇ, ಹೊಟ್ಟೆ ನೋವು, ಅಮ್ಮ, ಅಪ್ಪ, ಸಾಕು. ಹೊಟ್ಟೆ ನೋವು. ಅಯ್ಯೋ, ಬನ್ನಿ. ನಿಮಗೆ ದೊಡ್ಡ ನಮಸ್ಕಾರ. ನಿಲ್ಲಿಸ್ತೀರಾ? ನನ್ಗೆ ಈಗ ಗೊತ್ತಾದ್ದು ನಿಮ್ಮ ಹೊಟ್ಟೆ ತಲೆಯಲ್ಲಿ ಇರುವುದು ಅಂತ. ಹೊಟ್ಟೆ ನೋವು ಎಂತಮ್ಮ ನೀವು? ನನಗೆ ಬರುವುದಿಲ್ವೇ ಅದೆಲ್ಲ? ಹೊಟ್ಟೆ ನೋವಾದ ಇಲ್ಲಿ ಕೈ ಇಟ್ಕೊಳ್ಳುದಾ? ಮತ್ತೆ ಹೇಗೆ ಬೇಕು? ಏನಮ್ಮ ನೀವು? ಹಾಗಲ್ಲ, ನಿನಗೆ ಅನುಭವ ಉಂಟಾ? ಮತ್ತೆ ಹೇಗೆ? ಹೊಟ್ಟೆ ನೋವು ಮಾಡ್ಬೇಕಲ್ಲ. ಸರಿಯಾಗಿ ನೋಡಿ ಅಮ್ಮ, ಹಾ. ಹೊಟ್ಟೆ ನೋವಲ್ವಾ? ಹೇಗೆ ಬರುದು ಅಂತ ನಾನು ಅಭಿನಯ ಮಾಡ್ತೇನೆ. ಹಾ, ಅಭಿನಯ ನನ್ನ ಮಾಡ್ತೇವೆ. ಅಭಿನಯ ನೀವು ನೋಡ್ಲಿಲ್ಲ. ಹಾ. ನೋಡ್ಲಿಲ್ಲ. ಹೊಟ್ಟೆ ನೋವು, ಹೊಟ್ಟೆ ನೋವು, ಎಲ್ಲರೂ ನೋಡಿ. ಹೊಟ್ಟೆ ನೋವು, ಅದು ಹೆಚ್ಚಿನ ಅಂಶ ಹೊಟ್ಟೆ ನೋವು ಅಲ್ಲ, ಕೆಟ್ಟವಳೆ. ಹೊಟ್ಟೆ ನೋವು ಈಗ ಮತ್ತೆ ಹೇಗೆ? ನಿಮಗೆಲ್ಲ ಆಗ್ಲಿಕ್ಕಿಲ್ಲ. ಹಾಗೆ ಹೊಟ್ಟೆ ನೋವು ಹಾಗೆಲ್ಲ. ಅದು ನಾಟಕ ಹೇಗೆ ಎಂಬುದು ನಾನೇ ತೋರಿಸಿಕೊಡ್ತೇನೆ. ಆಗ ನೀವು ಅದನ್ನು ನೋಡಿ ಕಲಿಸಲಾಕು. ಈಗ ನನಗೆ ಹೊಟ್ಟೆ ನೋವಿಲ್ಲ, ನಿಜವಾಗಿ ಹೊಟ್ಟೆ ನೋವಿಲ್ಲ. ಇದು ನಟನೆ. ನೋಡಿ ಹೇಗೆ ನೋಡಿ? ಅಭಿನಯ. ಅಮ್ಮ, ಅಯ್ಯೋ, ಅಮ್ಮ, ಅಯ್ಯೋ, 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 ಅಮ್ಮ, ಅಯ್ಯೋ, ನಿಜ ಹೊಟ್ಟೆ ನೋವು. ಅದೊಂದು ಕೊಡಿ, ಹೊಟ್ಟೆ ನೋವು. ಅಮ್ಮ, ಹೀಗೆಲ್ಲ ಆಯ್ತಲ್ಲ? ಅಭಿನಯ ಅಮ್ಮ. ಹೀಗೆ ಹಿಡಿಬೇಕಲ್ಲ ಹೊಟ್ಟೆ. ಅದು ಸೊಂಟ ಕೈ ಹಿಡಿದಲ್ಲ, ತಲೆ ಕೈ ಹಿಡಿದಲ್ಲ. ಅದೇ ಹೊಟ್ಟಿದ ಒಂದು ಗೊತ್ತಾಗುವುದು ನಟನೆ. ನಾನು ಒಳಗಿದ್ದೇನೆ. ಆರಂಭಿಸ್ಬೇಕಾ? ನಾನು ಹೋದ ಮೇಲೆ ಆಯ್ತಾ? ಆಯ್ತಾ?
ಹೊಟ್ಟೆ ನೋವು ಗೊತ್ತಿಲ್ಲ ಹೇಳಿಕೊಡ. ಅಯ್ಯೋ 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 ಔಷಧಿಗೆ ವ್ಯವಸ್ಥೆ ಮಾಡಿರುವ ಮನೆಯಲ್ಲಿ ಕಾಡುವುದಿರಿ ಕಷಾಯ ಕುಡಿಸಬೇಕು. ನಡೆಯುವುದಿಲ್ಲ ದೇವ್ರೆ. ಏನು ವ್ಯವಸ್ಥೆ ಮಾಡಿರುವ ಇಷ್ಟೊತ್ತು ನನ್ನನ್ನೇ ಕಾಲು ಕುಡಿದು ನಿಮ್ಮನೆಗ ವೈದ್ಯರನ್ನು ಹೇಳಿಲ್ವ? ನಮ್ಮ ವೈದ್ಯರಿದ್ದಾರಲ್ಲ ನಮ್ಮ ಪುರದಲ್ಲಿ ಏನು ಮಾಡಿದ್ದಾರೆ? ನನಗೇನಾಗ್ಲಿಲ್ಲ. ಪಂಡಿತರೇ ಬನ್ನಿ. ಪಂಡಿತರೇ ಆಯ್ತು ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ಯಾರಿಗೂ ಇಂಥ ನೋವು ಬರಬಾರ್ದು. ಯಾರಿಗೆ ಏನಾಯ್ತು? ನನ್ನ ರಾಣಿಗೆ ಹೊಟ್ಟೆ ನೋವು. ಹೌದಾ? ಹೊಟ್ಟೆ ನೋವು ನಾನಿಲ್ಲವೇ? ಏನು ಮಾತಾ ನಿಮ್ಮ ನಿಮ್ಮ ಹಾಗಲ್ಲ, ನಾನು ವೈದ್ಯನಲ್ವೇ? ಹೌದು. ಸೂಕ್ತವಾದ ಪರೀಕ್ಷೆ ಮಾಡಿ ಅದಕ್ಕೆ ಏನು ವ್ಯವಸ್ಥೆ ಮಾಡಿ ಬೇಗ ಪರಿಹಾರ ಮಾಡಿ. ಅಯ್ಯೋ ಅಯ್ಯೋ ತಡೆಯಲಾರೆ. ಅಯ್ಯೋ ನಾಳೆಗೆ ಹೊರಗೆ ಹಾಕಿ. ಅಯ್ಯೋ ನಾಳೆಗೆ ಭದ್ರಕಾಳಿ. ಶಿವ ಶಿವ. ಗೊತ್ತಾಯ್ತು ಗೊತ್ತಾಯ್ತು. ಅಲ್ಲ ಯಾವ ಬದಿಯಲ್ಲಿ ಹೊಟ್ಟೆ ನೋವು ಕೇಳಿ ತಿಳ್ಕೊಳ್ಳಿ ಸರಿಯಾಗಿ. ಪಂಡಿತರೇ ಕೇಳು ಪಂಡಿತರೇ, ನಿಮ್ಮಂತಹ ಪಂಡಿತರಿರುವಾಗ ನಂದಿ ರಾಣಿಗೆ ಇಂತಹ ಉದರ ಶೂನ್ಯ ಬಂದ್ರೆ ನಾವು ಯಾರಲ್ಲಿ ಹೇಳಿ ಏನು ಮಾಡ್ಲಿ? ಶಿವ 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 ಶಿವ. ಮಹಾರಾಜರೇ, ಓ ಮೇಲೆ ಬೀಳುದು ಕಷ್ಟ. ಅಯ್ಯಯ್ಯೋ ಶಿವ ಶಿವ. ಹಾಗಲ್ಲ. ಘನ ಪಂಡಿತರು ಹ, ಏನಾದ್ರೂ ಪರಿಹಾರ ಹೇಳಿದ್ರೆ ಹ. ಆ ಔಷಧಿಯ ವ್ಯವಸ್ಥೆ ಈಗ ಬಂದ ಹೊಟ್ಟೆ ನೋವು ಉಂಟಲ್ಲ, ಇದು 1000 ಮಂದಿಯಲ್ಲಿ ಒಬ್ಬರಿಗೆ ಬರುದು. ಅಂತ ಕಠಿಣವಾದಂತಹ ಹೊಟ್ಟೆ ನೋವು ಇದು. ಸಾಮಾನ್ಯವಾದ ಹೊಟ್ಟೆ ನೋವಿಗೆಲ್ಲ ನನ್ನಲ್ಲಿ ಅದಕ್ಕೆ ಬೇಕಾದ ಔಷಧಿ ಇದೆ. ಸಾಮಾನ್ಯ ಹೊಟ್ಟೆ ನೋವಿಗೆ ನಮ್ಮ ಅರಮನೆಯಲ್ಲಿ ವ್ಯವಸ್ಥೆ ಉಂಟಲ್ಲ? ಇದಕ್ಕೂ ಬೇಕಾದ ಔಷಧಿ ನನ್ನಲ್ಲಿ ಉಂಟು. ಮತ್ತೇನು? ಆದರೆ ಅದಕ್ಕೆ ಸೇರ್ಪಡೆ ಮಾಡುವುದಕ್ಕೆ ಒಂದು ವಸ್ತು ಬೇಕಾಗ್ತದೆ. ನಿಮ್ಮಲ್ಲಿ ಹೆಂಡತಿ ಉಳಿಯಬೇಕು ಅಂತ ಆದ್ರೆ ಔಷಧಿ ಉಂಟು ನಿಮ್ಮಲ್ಲಿ. ಹಾ, ಅದಕ್ಕೆ ಒಂದು ಬೆರೆಸೋದಕ್ಕೆ ಇನ್ನೊಂದು ಬೇಕು. ಹೌದು. ಅದು ಯಾವುದು ಪುಣ್ಯಾತ್ಮರ ಹೇಳಿ? ಬೇರೆ ಏನಲ್ಲ, ಹೇಳಿ. ಹುಲಿಯ ಹಾಲು, ವ್ಯಾಘ್ರ ಕ್ಷೀರ. ವ್ಯಾಘ್ರ ಕ್ಷೀರ ಇಲ್ಲ ಅಂತಾದ್ರೆ ಹೆಂಡತಿಯನ್ನು ನೀವು ಕಳ್ಕೊಳ್ಳಬೇಕಾಗುತ್ತದೆ. ಹೆಂಡತಿ ಮುಖ್ಯವೋ ರಾಜ್ಯ ಮುಖ್ಯವೋ ಆಲೋಚನೆ ಮಾಡಿ. ರಾಜ್ಯ ಇದ್ದರೇನು ಹೋದರೇನು, ಆ, ಹೋದಂತಹ ಸಂಪತ್ತನ್ನು ಪುನಃ ಸಂಪಾದನೆ ಮಾಡಬಹುದು. ಆ. ನನ್ನ ಮಡದೆ ಹೋದ್ರೆ ಜೀವ ಹೋದ್ರೆ ಪುನಃ ಸಂಪಾದನೆ ಮಾಡುವುದು ಸಾಧ್ಯವೇ? ಅಲ್ವೇ? ಹೋಗುವುದೆಲ್ಲ ಹೋಗಲಿ, ಆ. ದೇವ ಶಿವ ಪರಮಾತ್ಮ ಕೊಟ್ಟ ಅನ್ನೋ ವಿಶ್ವಾಸ ಇದೆ. ಡಂಗುರ ಸಾರಿಬಿಡಿ. ಯಾರು ಹುಲಿ ಹಾಲು ತಂದು ಕೊಡ್ತಾರೋ ಅಂತವರಿಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ರಾಜ್ಯದ ಆಸೆಯಿಂದ ಹೋಗುತ್ತಾರೆ. ತಂದೆ ತರ್ತಾರೆ. ನನ್ನ ಆಸೆ ನೆರವೇರ್ತದೆ. ಹೌದು, ನನ್ನ ಆಸೆ ನೆರವೇರ್ತದೆ. ಆ. ಎಲ್ಲರೂ ಕೇಳಬೇಕು, ಆ. ಯಾರು ನನ್ನ ಮಡದಿಯ ರೋಗ ಶಮನಕ್ಕೆ ವ್ಯಾಘ್ರ ಕ್ಷೀರವನ್ನು ತರ್ತಾರೋ ಅಂಥವರಿಗೆ ನಮ್ಮ ದೇಶ ಅರ್ಧ ರಾಜ್ಯವನ್ನು ಕೊಡ್ತೇವೆ.
ಹಾಗಾಗಿ ನಾನೇ ಮುಂದೊತ್ತಿ ಬಂದಿದ್ದೇನೆ. ಯಾರು ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ನಾನು ಕಾಡಿಗೆ ಹೋಗ್ತೇನೆ. ವ್ಯಾಘ್ರದ ಕ್ಷೀರವನ್ನು ಹರಸಿ ನಾನು ತರ್ತೇನೆ. ಬಾಲಕನಾಗಿ ಈ ಪರಿಪೇಳುವುದು ಬರವಲ್ಲ ಮಗನೇ. ಹಾಲು ಹಣ್ಣನ್ನು ಗೆಲ್ಲುತ್ತಲಿ ಇಲ್ಲಿರುವುದು. ಹಾಲು ಹಣ್ಣನ್ನು ಗೆಲ್ಲುತ್ತಲಿ ಇಲ್ಲಿರುವುದು ಬರವಲ್ಲ ಮಗನೇ. ಮಗನೇ ಕುಮಾರ, ತಂದೆಯವರೇ, ನಿನ್ನ ಮಾತುಗಳನ್ನು ಕೇಳುವಾಗ ನಾನು ಎಲ್ಲಿದ್ದೇನೆ, ಹೇಗಿದ್ದೇನೆ ಒಂದೂ ತಿಳಿಯುತ್ತಿಲ್ಲ ಮಗು. ಕಾರಣ ಘೋರಾರಣ್ಯವನ್ನು ಸೇರಿ ವ್ಯಾಘ್ರವನ್ನು ತಂದು ಕ್ಷೀರವನ್ನು ಒದಗಿಸುತ್ತಿ ಎನ್ನುವಾಗ ಈವರೆಗೆ ನಾನು ಕೇಳಿದ್ದಿಲ್ಲ, ನೋಡಿದ್ದಿಲ್ಲ. ಓಹೋ, ಈಗ ನೀನು ನನ್ನ ಈ ಪಂದಳದ ಕುಮಾರನಾಗಿ ವ್ಯಾಘ್ರಕ್ಷೀರವನ್ನು ತರುವುದಕ್ಕೆ ಹೋಗುವೆಯಾ ಮಗು? ಹೌದು. ಬೇಡ ಮಗು, ತರವಲ್ಲ. ಯಾಕೆ? ನೀನು ಬಾಲಕ, ಹಾಲು ಹಣ್ಣು ತಿನ್ನುತ್ತಾ ಗೆಳೆಯರೊಡನೆ ಆಟವಾಡುತ್ತಾ ಸುಖದಲ್ಲಿರಬೇಕಾದ ಈ ಪ್ರಾಯದಲ್ಲಿ ನೀನು ಘೋರಾರಣ್ಯ ಸೇರುವುದೇ ನಾನು ಹಿಡಿದಿರುವಂತಹ ಆಯುಧಕ್ಕೂ ಯಾವುದೇ ರೀತಿಯಲ್ಲಿ ಸಣ್ಣತನ ಬರುವುದಕ್ಕಿಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅಪ್ಪಣೆಯನ್ನು ಕೊಟ್ಟೆಂತಾದ್ರೆ ಶೀಘ್ರವಾಗಿ ಹೋಗುತ್ತೇನೆ. ಕ್ಷೀರವನ್ನು ಹರಸಿ ನಾನು ತಂದು ತೋರು. ಅಂತೂ ಬೇಗನೆ ಬಾರೋ ಮಗನೇ. ಕುಮಾರ, ಜನಕ, ವೀರಾಂತಿಯ ಮಾತುಗಳನ್ನು ಕೇಳುವಾಗ ಕ್ಷತ್ರ ತೇಜಸ್ಸು ಪುಟಿತ ಇದೆ. ಓಹೋ, ರಾಮ ದಮನಿಗರಿಗೆ ಹೌದು ಮಗು, ಕೆಚ್ಚದೆಯ ಭಟನಿಗೆ ಕೆಚ್ಚದೆಯ ಮಗನೇ ಜನಿಸಬೇಕು. ನಿನ್ನ ವೀರವಾಣಿ ಕ್ಷತ್ರಿಯೋಚಿತವಾದುದು. ಬಾಲಕ, ತಂದೆ ಹೋಗುವೆ. ಧೈರ್ಯ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಶಿವಾನುಗ್ರಹ ಬೇಕು, ಪರಮಾತ್ಮನ ಅನುಗ್ರಹ ಬೇಕು. ದೇವನೊಲಿದರೆ ಕೊರಡು ಕೊನರುವುದು ಬರಡು ಹಯನಾಗಲಹುದು. ಆದರೆ ಒಂದು ಮಾತು, ಎಳೆಯ ಬಾಲಕ ನೀನು, ಸಮಯ ಯೋಚಿಸಬೇಕು. ಆದಷ್ಟು ಬೇಗನೆ ಪುರವನ್ನು ಪ್ರವೇಶ ಮಾಡಬೇಕು. ಶಿವನನ್ನು ಧ್ಯಾನಿಸುತ್ತಾ ಇರು. ಶಿವ ಹರಿ
ಇದ್ದೇನೆ. ಮಹೇಶ ಎಂಬ ನಾಮದಿಂದ ಆ ಕಾಡಲ್ಲಿರುವಂತಹ ಮೃಗ ಪಕ್ಷಿಗಳನ್ನೆಲ್ಲ ಬೇಟೆಯಾಡಿ ಕಾಲವನ್ನು ಕಳೀತಾ ಇದ್ದವಳು. ಆದ್ರ ಆ ಸಾಧನೆಯನ್ನು ಮಾಡಬೇಕೆಂಬುದಾಗಿ ಕೊಂಡಾರಣ್ಯವನ್ನು ಸೇರಿದೆ. ಬ್ರಹ್ಮದ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಒಲಿಯಂತಹ ಬ್ರಹ್ಮದೇವ ತಥಾಸ್ತು ಅಂತಿದ್ದಾನೆ. ಹೇಗೆ ವರ ಹರಿಹರರಿಂದ ಹುಟ್ಟುವ ಮಕ್ಕಳಿಂದ ಮರಣ ಎಂಬುದಾಗಿ ಹರಿಹರರು ಇವರು ಕೂಡ ಗಂಡಸರು ಮಕ್ಕಳುಟ್ಟುವುದಕ್ಕುಂಟ ಇಲ್ಲ. ಅಮರತ್ವ ನನ್ನ ಪಾಲಿಗೆ. ತದನಂತರ ಪಾತಾಳ ಲೋಕ, ಭೂಲೋಕ, ಸ್ವರ್ಗಲೋಕ ಏರಿದವಳು ನಾನು. ಏನದು ಪರಿಮಳ? ಮಾನವರ ವಾಸನೆ ಮುಗಿಗೆ ಹೊಡಿತಾ ಇದೆ. ಹೌದು ಸ್ವಾಮಿ. ಎಲ್ಲಿಂದ? ಇದುವರೆಗೂ ಕೂಡ ಯಾರು ಬಂದದ್ದಿಲ್ಲ. ಹಾಗಂತೇಳಿ ಬಂದವರನ್ನು ಯಾರು ಬಿಡುವ ಹಾಗಿಲ್ಲ ನಾವು. ಏನದು ಪರಿಮಳ ವಾಸನೆ ಯಾರು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಮಾನವರ ವಾಸನೆ ಸಿಕ್ಕಿದೆ ಅಂತೇಳಿ ಅದೇ ತಿನ್ನುವ ವಿಧ ಅದು ನನ್ನದ್ದಾಗಿರುವಂತಹ ಶೈಲಿಯಲ್ಲಿ. ಹೇಗೆ ಮುಂಡಗಳನ್ನು ಬೇರೆ ಬೇರೆ ಛೇದಿಸ್ತೇನೆ. ರಕ್ತವನ್ನು ಗಟ್ಟಗಟ್ಟಲೆ ಕುಡಿಯುವುದು, ಕಣ್ಣನ್ನು ಕಿತ್ತು ತೆಗೆಯುವುದು. ಯಾಕೆ? ಕಣ್ಣಿನ ಉಪ್ಪಿನಕಾಯಿ ಬಹಳಷ್ಟು ರುಚಿ ಸ್ವಾಮಿ. ಹೌದು ಹೌದು, ಭಾರಿ ಇಷ್ಟ ನನಗೆ. ಮಾಂಸವನ್ನು ಸಣ್ಣ ಸಣ್ಣ ತುಂಡು ಮಾಡುವುದು, ತಿನ್ನುವ ವಿಧಾನ, ಉಪ್ಪು, ಹುಳಿ, ಖಾರ ಎಲ್ಲವನ್ನು ಒಟ್ಟು ಮಿಶ್ರ ಮಾಡು. ಕುದಿಯುತ್ತಾ ಇರುವಂತಹ ಎಣ್ಣೆಗೆ ಸಣ್ಣ ಸಣ್ಣ ತುಂಡನ್ನು ಬಿಡುವುದು. ಚುಯಿ ಎಂಬುದಾಗಿ ರುಚಿಯೇ ಬೇರೆ. ರಕ್ತವನ್ನು ಘಟಘಟನೆ ಕುಡಿಯುವುದು, ಎಲುಬನ್ನು ಏನು ಮಾಡುವುದು? ಜಗಿಯುವುದು. ಅದರೊಂದು ಪದಾರ್ಥವಿದೆ. ಹೇಗೆ ತಿನ್ನುವ ವಿಧಾನ? ಕುರುಕುರು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ತಿನ್ನುವ ವಿಧಾನದಲ್ಲೂ ಮಾಂಸವನ್ನು ಕೆಲವೊಂದು ವರ್ಷ ಕಳೆದ ಮೇಲೆ ತಿನ್ನುವುದು. ಅದರಲ್ಲಿ ಸಣ್ಣ ಸಣ್ಣ ಜೀವಿ ರುಚಿ ಹೆಚ್ಚುತ್ತದೆ. ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ತಿನ್ನಬೇಕು, ತಡೆ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಯಾರಯ್ಯ? ಸಾರು
ಈ ಕಾಡಿನಲ್ಲಿ ಓರ್ವರೆ ಹಾಯ್ ಭಯವಾಗುವುದಿಲ್ವಾ? ಹೋಗುತ್ತಾ ಇದ್ದಿ ಯಾಕೆಂತೇಳಿ ನಾನು ಅರಿಯೇ. ನೀನು ಬಂದಂತಹ ಉದ್ದೇಶವೇನು? ಯಾರು ನೀನು? ಕಾಡಿನ ದಾರಿಯಲ್ಲಿ ಸಂಚರಿಸುವಂತಹ ಸಂದರ್ಭ ದೂರದಿಂದಲೇ ನಾನು ಕಂಡವ. ಯಾವುದೋ ಒಂದು ದಟ್ಟದಾದಂತಹ ಬೆಟ್ಟವೇ ನನ್ನ ಎದುರಾಗಿ ಬರುವಂತಹ ಲಕ್ಷಣವನ್ನು ನಿನ್ನಲ್ಲಿ ಕಂಡೆ. ಹೆದರಬೇಕಾಗಿಲ್ಲ. ಯಾಕೆ ಹೆದರಬೇಕಾಗಿಲ್ಲ? ನಾನು ಹೆದರುವವನಲ್ಲ. ಓಹೋ, ಬಂದದು ಮಾತ್ರವಲ್ಲ, ನಾನು ಹೋಗುವಂತ ದಾರಿಗೆ ಅಡ್ಡಲಾಗಿ ಕೆಲವಾರು ಪ್ರಶ್ನೆಗಳನ್ನು ಹೇಳುತ್ತಾ ಇದ್ದೀಯ. ಹೌದು ನೋಡು, ನಾನು ಬಂದದ್ದು ಬೇರೆ ಒಂದು ಕಾರಣಕ್ಕಾಗಿ. ನನ್ನ ತಾಯಿಗೆ ಬಾಧಿಸಿದಂತಹ ಉದರ ಬೇಡೆಯನ್ನು ಶಮನಗೊಳಿಸುವುದಕ್ಕಾಗಿ ವ್ಯಾಘ್ರದ ಕ್ಷೀರ ಅಗತ್ಯವಿದೆ, ಅದನ್ನು ಹರಸುತ್ತಾ ಬಂದವ. ಹಾಗಂತ ನೀನು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುಕೊಳ್ಳುವಷ್ಟು ನನಗೆ ಸಮಯವಿಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ನನ್ನ ದಾರಿಯನ್ನು ಬಿಟ್ಟು ಮುಂದೆ ಮಾತಾಡಿದೆ. ಮಮಕಾರ ಅಗತ್ಯವಿಲ್ಲ. ಅಯ್ಯ, ಏನು ಇದು ಕಾಡು ಪ್ರದೇಶ ಗೊತ್ತಿಂಟು. ಇದುವರೆಗೂ ಕೂಡ ವ್ಯಾಘ್ರವನ್ನು ನೋಡಿದ್ಯಾ? ಹೇಗಿರ್ತದೆಂಬುದಾಗಿ ಗೊತ್ತಿದೆಯಾ? ಹಾಗಾಗಿ ಈ ಕಾಡನ್ನು ಚೆನ್ನಾಗಿ ಪರಿಚಯ ಉಳ್ಳವಳು ನಾನು. ಎಲ್ಲಿದೆ ವ್ಯಾಘ್ರ, ಹಾಲೆಲ್ಲಿದೆ ಎಂಬುದಾಗಿ ತಿಳಿದವಳು. ಹಾಗಾಗಿ ನಿನ್ನನ್ನು ಬಯಸಿದ್ದೇನೆ. ಬಂದ್ರೆ ಬದುಕುವುದಕ್ಕೆ ಬಿಡ್ತೇನೆ, ಇಲ್ಲವಾದ್ರೆ ನುಗ್ಗುತ್ತೇನೆ. ಹೌದಾ?
ಶರಣು ಶರಣು. ಬಿಳ್ಳಾರಿ ವೀರನೇ, ವೀರಮಣಿಗಂಟಲೆ, ಆಪದ್ಬಾಂಧವನೇ, ಓಹೋ. ಅನ್ನದಾತಾವೇ, ದೇವ ಏನು? ವಂದಿಸಿದ್ದೇನೆ. ತಿಳಿಯಿತೋ ತಿಳಿಯದೆ ಆ. ಮಾಡಿದ್ದಲ್ಲ ಅಪರಾಧ ಎಂಬುದಾಗಿ ಈ ಕಾಲಕ್ಕೆ ತಿಳಿಯುತ್ತಾ ಇದೆ. ಓಹೋ. ದೇವ ಏನು? ಈ ಪ್ರಪಂಚದಲ್ಲಿ ಆ. ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕು ಅಂತ ಹೇಳಿ ಆದ್ರೆ ನಿನ್ನ ಅನುಗ್ರಹ ಬೇಕಂತೆ. ಹೌದು. ತಿಳಿದು ಕೂಡ ಆ. ಅಪರಾಧವನ್ನೇ ಮಾಡಿದವಳು ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಆ. ಅಷ್ಟು ಮಾತ್ರವಲ್ಲ, ಶಾಪದಿಂದಲಾಗಿ ಆ. ಈ ರೂಪವನ್ನು ತಾಳಿದವಳಿದ್ದೇನೆ. ಹೌದು. ಲೀಲೆ ಎಂಬುದಾಗಿ ನನ್ನ ಹೆಸರು. ಗಾವಲ ಋಷಿಗಳ ಆ. ಶಾಪ ನನಗೆ. ಮುಂದೆ ಆ. ಹರಿಹರ ಪುತ್ರನಿಂದ ಶಾಪ ವಿಮೋಚನೆ ಎಂಬುದನ್ನು ವಿಚಾರವನ್ನು ಹೇಳಿದ್ದಾರೆ. ಹೌದು. ಶಾಪ ವಿಮೋಚನೆ. ಆ. ಶರಣು ಶರಣು ಶರಣು. ಮಹಿಷಿ, ಒಂದೇ ಒಂದು ಶರಸ್ಪರ್ಶ ಮಾತ್ರಕ್ಕೆ ನಿನ್ನದಾದಂತಹ ಘೋರ ರೂಪವನ್ನು ತಳೆದು ಮರು ಜನ್ಮವನ್ನು ನೀನು ಪಡೆದವಳಿದ್ದೀಯ. ಹೌದು. ಅಷ್ಟು ಮಾತ್ರವಲ್ಲ, ಶರಣು ಬಂದವಳಿದ್ದೀಯ. ಶರಣು ಬಂದವಳನ್ನು ಪೊರೆಯುವ ಈ ಮಣಿಕಂಠ. ಆದುದರಿಂದ ನೀನೇ ಹೇಳಿದಂತ ಮಾತು, ನನ್ನನ್ನು ಮದುವೆಯಾಗಬೇಕು, ಹೌದು. ನಿನ್ನ ಜೊತೆ ಸಂಸಾರವನ್ನು ಮಾಡಬೇಕು ಎನ್ನುವುದಾಗಿ ಕಲಿಯಬೇಕೆಂಬ ಆಸೆ. ನೀನು ಈ ಕ್ಷಣದಲ್ಲಿ ನನ್ನ ಭಕ್ತಳು. ಹಾಗಂತ ನಿನ್ನದಾದಂತಹ ಭಾವನೆಗಳನ್ನು ತಟ್ಟನೆ ತಿರಸ್ಕಾರ ಮಾಡುವಂತಿಲ್ಲ. ಅದಕ್ಕಾಗಿ ಒಂದು ನಾನು ದಾರಿಯನ್ನು ಸೂಚಿಸುವುದಕ್ಕೆ ಏನು ದೇವ? ಈಗ ಅಲ್ಲ, ಮುಂದೊಂದು ದಿನ ನಾನು ಒಂದು ಕ್ಷೇತ್ರದಲ್ಲಿ ನೆಲೆಯಾಗುವುದಕ್ಕಿದ್ದೇನೆ. ಅಲ್ಲಿಗೆ ನನ್ನನ್ನೇ ನಂಬಿಕೊಂಡು ಸ್ವಾಮಿ ಎನ್ನುವಂತಹ ರೂಪದಲ್ಲಿ ಹಲವಾರು ಮಂದಿ ಬರುವುದಕ್ಕಿದ್ದಾರೆ. ಆ ಬರುವಂತಹ ಮಂದಿಗಳಲ್ಲಿ ಯಾವಾಗ ಕನ್ಯಾಸ್ವಾಮಿಗಳ ಸಂಖ್ಯೆ ಕಡಿಮೆಯಾಗುತ್ತದೋ ಆವಾಗ ನಿನ್ನ ಕೈ ಹಿಡಿದು ಉದ್ಧರಿಸುವುದಕ್ಕಿದ್ದೇನೆ. ಆದಷ್ಟು ಬೇಗ ಭಾಗ್ಯವನ್ನು ಲಭಿಸಲಿ. ಅಲ್ಲಿಯವರೆಗೆ ಮಾಲಿಕಪುರ ತಮ್ಮ ಹೆಸರಿನಿಂದ ಪ್ರಖ್ಯಾತನ್ನು ಪಡೆ ಕಾಲದ ನಿರೀಕ್ಷೆಯಲ್ಲೂ ತಯಾರಾಗು. ಮಹಿಷಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಬಂದದ್ದು ಒಂದು ಕಾರ್ಯ, ಆದದ್ದು ಮತ್ತೊಂದು ಕಾರ್ಯ. ನನಗೆ ಬೇಕಾದ್ದು ಏನು? ವ್ಯಾಘ್ರದ ಕ್ಷೀರ. ಹಾಗಾಗಿ ಹರಿಹರನನ್ನು ಮನಸ್ಸರಾರಿ ಧ್ಯಾನಿಸಿಕೊಂಡೆ. ಓಹೋ, ನೋಡಬಾರದೆ, ಅತ್ತ ಕಡೆಯಿಂದ ಇತ್ತ ಕಡೆಗೆ ವ್ಯಾಘ್ರದಲ್ಲೇ ಹಿಂಡು ಸಾಗಿ ಬರ್ತಾ ಉಂಟು. ಅದರ ಮಧ್ಯದಲ್ಲಿರುವಂತಹ ವ್ಯಾಘ್ರವನ್ನು ಏರಿ ಅರಮನೆಗೆ ಸಾಗುತ್ತೇನೆ.
ತಾಯೇ ಹಾಲು 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 ಅಯ್ಯೋ, ಅಯ್ಯೋ, ಇಲ್ಲ, ಅಯ್ಯೋ, ಇಲ್ಲಿ ಉಂಟು, ಕೈಲಿ. ವ್ಯವಸ್ಥೆ ಉಂಟು. ಮಾತೆಯವರೇ ಎಲ್ಲಿ ಉಂಟು ಕ್ಷೀರ ತಂದಿದ್ದೇನೆ ಕೊಡಲಪ್ಪ. ಇಲ್ಲಿ ಉಂಟು. ಅಯ್ಯಮ್ಮ! ಅವಳಿಗೆ ವ್ಯಾಘ್ರ ಕ್ಷೀರ ಬೇಡ ಅಂತ ಹೌದು ವ್ಯಾಘ್ರವನ್ನು ಕಂಡಾಗಲೇ ಅವಳಿಗೆ ಹೊಟ್ಟೆ ನೋವು ಕಡಿಮೆ ಆಗಿದೆ. ವ್ಯಾಘ್ರದ ಕ್ಷೀರ ಬೇಕು ಎನ್ನುವ ಹಾಗೆ ಸೂಚನೆ ಕೊಟ್ಟವರು ಯಾರು? ಅವರು ಪಂಡಿತರು. ಎಲ್ಲಿದ್ದಾರೆ ಓ, ಪಂಡಿತರೇ? ಪಂಡಿತರೇ! ಅದುಂಟಲ್ಲ, ಹುಲಿ ಬಂದಾಕ್ಷಣವೇ ಎಲ್ಲ ಹುಲಿ ಹತ್ತಿರ ಹೋಗುದು. ಹೀಗೆ ಹೌದು. ಹೀಗೆ ಹೀಗೆ ನಿಮ್ಮಂಥವರಿದ್ರೆ ಹಾ. ಯಾವ ನಾಡಿಗೂ ಕ್ಷೋಭೆ ಬರಲ್ಲ. ಎಲ್ಲವೂ ಸಿದ್ಧವಾಗೆ. ಎಲ್ಲರಿಗೂ ಕ್ಷೋಭವೇ. ನುಸಿಗಳ ಉಪದ್ರ ಬಹಳ ಉಂಟು ಇಲ್ಲಿ. ಅದು ಈಗ ಕಾಡಿನ ಹತ್ರಕ್ಕೆ ಹುಲಿಯನ್ನು ಕರೆಯುವ ಕ್ರಮ ಉಂಟಲ್ಲ, ಹೇಗೆ? ಹೀಗೆ ಹೀಗೆ ಆಗುವ ಅಲ್ಲಿ ಅಲ್ಲ, ನೀವು ಅಭಿನಯ ಮಾಡಿ ತೋರಿಸಬೇಕು, ಹಾ. ನಾನು ಅದನ್ನು ನೋಡ್ಬೇಕು. ಅದುಂಟಲ್ಲ, ಅದು ಈ ಉಂಟು. ಹುಲಿ ಅಯ್ಯಪ್ಪ ಅಯ್ಯಪ್ಪ ಅದುಂಟಲ್ಲ ಅದುಂಟಲ್ಲ ಇದು ಇದುಂಟಲ್ಲ ಅದು ಅದು ಮಾತ್ರ ಇತ್ತು, ಲಿಂಬೆ ಹುಳಿ ಇತ್ತು, ಅದು ಕಲಸಿ ಕೊಟ್ಟಾಗ ಹೊಟ್ಟೆ ನೋವು ಗುಣ ಆಗಿದೆ. ಇದು ಹುಲಿ ಕಾಡಿಗೆ ಹೋಗಲಿ ಆಯ್ತಾ? ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ತಂದೆಯವರೇ ಕುಮಾರ, ನೋಡಿದ್ದೀರಾ, ವಿಚಿತ್ರ ಆದರೂ ಸತ್ಯ. ಇದೆಲ್ಲವೂ ನಾಟಕ ಎನ್ನುವುದಾಗಿ ನಮಗೀಗ ಅರಿವಾಗುತ್ತಾ ಉಂಟು. ನೋಡಿದ್ದೀರಾ, ಪುರದ ಜನರು ಹಾ. ವ್ಯಾಘ್ರವನ್ನು ಕಂಡು ಇತ್ತಿಂದತ್ತ ಅತ್ತಿಂದತ್ತ ಓಡಾಡುತ್ತಾ ಇದ್ದಾರೆ. ಭೀತರಾಗಿದ್ದಾರೆ, ಹೌದು, ಭೀತರಾಗಿದ್ದಾರೆ. ಹಾಗಿದ್ದರೆ ಹಾ. ಇನ್ನು ಇದರ ನಮಗೆ ಅವಶ್ಯಕತೆ ಇಲ್ಲ ಎನ್ನುವುದಾಗಿ ಅರ್ಥ. ಎಲ್ಲರಿಗೂ ಸಮಾಧಾನ. ಇದನ್ನು ಅದರ ಜಾಗಕ್ಕೆ ಕಳುಹಿಸಿಕೊಡೋಣ. ಸಂತೋಷ ಬಂತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಗನ ಸಂತೋಷವಾಯಿತು ಮಗು. ಓಹೋ, ನನ್ನ ಬದುಕಿನಲ್ಲಿ ಇಂತಹ ಸನ್ನಿವೇಶವನ್ನು ಆಹಾ, ಕಾಣ್ತೇನೆ ಎಂದು ಹ್ಮ್ ಈ ಮೊದಲು ಗೊತ್ತಿಲ್ಲ. ಹ್ಮ್ ಈಗ ಆಶ್ಚರ್ಯಕ್ಕೆ ಅವಕಾಶವಾಯಿತು. ಆ ಈ ಕಾಲದಲ್ಲಿಯೂ ಆ, ಇಂತಹ ಲೀಲೆ ಹ್ಮ್ ನಡೆಯುತ್ತದೆ ಎನ್ನುವುದು ಹ್ಮ್ ಅಪ್ಪ ಕನಸು ಮನಸ್ಸಿಗೆ ಗೊತ್ತಿಲ್ಲ ಮಗು. ಓಹೋ, ಈ ಕಾಲದಲ್ಲಿ ಆ ನನ್ನ ಕುಮಾರ ಹ್ಮ್ ಕಾನನದಲ್ಲಿ ಲಭಿಸಿದವ, ಹ್ಮ್ ಶಿವಾನುಗ್ರಹ ಸಂಪನ್ನ. ಹ್ಮ್ ಆ ಸದಾಶಿವನ ಅನುಗ್ರಹ ನಿನ್ನ ಮೇಲೆ ಇದೆ ಎನ್ನುವುದಕ್ಕೆ ಇಲ್ಲಿ ನಡೆದಂತಹ ಪ್ರತ್ಯಕ್ಷ ಘಟನೆಗಳೇ ಸಾಕ್ಷಿ ಮಗು. ಓಹೋ, ಸಂತೋಷವಾಯಿತು, ಹ್ಮ್ ತುಂಬಿ ಬಂತು ಮಗು. ಆ ಇಷ್ಟೆಲ್ಲ ಆದಾಗ ನೆನಪಾಗೋದು ನನ್ನ ಶರೀರ ಏನಾಯ್ತು ತಂದೆಯವರೇ? ಬೇಕಾ ಬೇಕ ಮಗು, ಇನ್ನೇನು ಬೇಕು? ಏನು? ಈ ಪ್ರದೇಶವನ್ನು, ಈ ರಾಜ್ಯವನ್ನು ಆ ನೀನು ಕಾಪಾಡಿಕೊಂಡು ಬರಬೇಕು. ನಾನು ಎಲ್ಲ ಯೋಗ್ಯತೆ, ಎಲ್ಲ ಅರ್ಹತೆ, ಪ್ರಬುದ್ಧನಾಗಿದ್ದೀಯ ನೀನು. ಆ ನಿನ್ನಂಥವರು ಈ ನಾಡಲ್ಲಿ ಹೇಳಬೇಕು. ಈ ಪ್ರಾಯದಲ್ಲಿ, ಈ ಪರಿಸ್ಥಿತಿಯಲ್ಲಿ ನಾನು ಸಿಂಹಾಸನ ಏರುವುದು ಚಂದವಲ್ಲ. ಸರ್ವ ಸಂಪನ್ನವಾದಂತಹ ಯೋಗ್ಯತೆ ಪಡೆದಂತಹ ಸಿಂಹಾಸನ ಏರಬೇಕು, ಆಳಬೇಕು. ಒಂದು ಮಾತು ಹೇಳಲೇ? ಸಂಸಾರ ಭುಜಗ
ಸರ್ವ ಸುಖ ಜನ ಎಂತಹ ಮಾತುಗಳನ್ನು ಆಡಿಬಿಟ್ಟಿರಿ. ಹೇಳಬೇಕಾದ್ದನ್ನೇ ಹೇಳಿದೆ. ನೀವು ಆಡಿದಂತಹ ಮಾತುಗಳಿಗೆ ಹ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಎನ್ನುವುದಾಗಿ ಹ ನನ್ನ ಮನಸ್ಸು ತೋಚುತ್ತಾ ಇಲ್ಲ ತಂದೆಯವರೇ. ಇಲ್ಲ ಮಗು, ಹಾ. ಸರ್ವ ಸಮರ್ಥನೆ ಇದೆಯೇ ಉತ್ತರ ಕೊಡುವುದಕ್ಕೆ. ಹಾಗಾಗಿ ಹ ನಿಮ್ಮ ಮಾತುಗಳಿಗೆ ಎದುರಾಡುತ್ತಾ ಇದ್ದಾನೆ ಮಣಿಕಂಠ ಎಂಬುದಾಗಿ ಭಾವಿಸಬೇಡಿ. ನನ್ನ ಕುಮಾರ. ಹೌದು ಇಲ್ಲ ಮಗು. ತಂದೆಯವರೇ, ಮಗನೇ, ಈ ರಾಜ್ಯದ ಹ ಸುಖ ಭೋಗಗಳ ಸವಿಯನ್ನು ಕಂಡಂತಹ ಹ ನಿಮ್ಮ ಈ ಸ್ವಭಾವ ಹ ಸಾಮಾನ್ಯವಾದುದೇ. ಆದರೆ ಈ ಸುಖವನ್ನು, ಹ. ಇಂತಹ ವೈಭವವನ್ನು ಹ ನನ್ನ ಅಂತರಾತ್ಮ ಒಪ್ಪದು ತಂದೆಯವರೇ. ಅರೆ ಕಾರಣ ಉಂಟು. ಏನು? ಲೌಕಿಕ ಸುಖ ಎನ್ನುವಂಥದ್ದು ಶಾಶ್ವತವಲ್ಲ ತಂದೆಯವರೇ. ನೋಡಿದ್ದೀರಾ, ವಿಶಾಲವಾದಂತಹ ಪ್ರಪಂಚ, ಹ ಅದೆಷ್ಟೋ ಗಿಡ ಮರಗಳು, ಅದೆಷ್ಟೋ ನದಿಗಳು, ಹಾ. ಅದೆಷ್ಟೋ ಸಾಗರಗಳು, ಹ ಇವೆಲ್ಲದ ಅಧಿಕಾರವನ್ನು ಹಾ. ಯಾರಾದರೂ ಶಾಶ್ವತವಾಗಿ ಉಳಿಸಿಕೊಂಡಿದ್ದಾರವೇ? ಯಾರು ಇಲ್ಲ ಮಗು. ಖಂಡಿತವಾಗಿಯೂ ಇಲ್ಲ. ಇಲ್ಲ. ನಿಜವಲ್ಲ ಸಂಸಾರ, ನಿಜವಲ್ಲ ಹಾ. ನೀರ ಮೇಲನಗುಳ್ಳ, ನಿಜವಲ್ಲ ಹರಿಯೇ. ಓ. ಸಂಸಾರ ಎನ್ನುವಂಥದ್ದು ಹಾ. ನೀರಿನ ಮೇಲೆ ಕಾಣುವಂತಹ ಒಂದು ಗುಳ್ಳೆ ಇದ್ದ ಹಾಗೆ, ಒಂದೊಮ್ಮೆಗೆ ನಮಗೆ ಕಾಣಿಸಿಕೊಂಡರೂ ಮತ್ತೊಮ್ಮೆ ಕಾಣ ಸಿಗದು. ಹಾಗಾಗಿ ಬದುಕಿನ ಸವಿ ಬಂಧುರತೆ ಏನೆಂಬುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ಆ ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಕಾನನಕ್ಕೆ ನಾನು ಇಂದು ತೆರಳುವುದು ಸಿದ್ಧವಾಗಿದ್ದೇನೆ. ಈಗ ನನಗೆ ಆಲೋಚನೆವಾಗುತ್ತಾ ಉಂಟು, ನಾನು ಎಲ್ಲಿ ಸಿಕ್ಕಿದವ, ಎಲ್ಲಿ ಬೆಳೆದವ, ಇನ್ನು ಎಲ್ಲಿಗೆ ಸೇರಬೇಕಾದವ ಎನ್ನುವುದಾಗಿ ನನಗೀಗ ನನ್ನ ಜ್ಞಾನೋದಯವಾಗುತ್ತಾ ಉಂಟು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಈ ಪೀಠದ ಆಸೆ ನನಗಿಲ್ಲ ತಂದೆಯವರೇ. ಹಾಗಾಗಿ ಆ ಭುಜಗಾಭರಣನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರವಾಗಿ ಹಾ. ಕಾಡಿನತ್ತ ತೆರಳುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಕಲಿಸಿಕೊಡಿ ನನ್ನನ್ನು. ಅಬ್ಬ ಕುಮಾರ, ತಂದೆಯವರೇ. ನಿನ್ನ ಮಾತು ಹ್ಮ್. ನನ್ನ ಹೃದಯವನ್ನು ಮುಟ್ಟಿತು ಮಗು. ಓಹೋ. ಸರ್ವ ಸಂಘ ಪರಿತ್ಯಾಗ, ಆ. ತ್ಯಾಗ. ಹ್ಮ್. ಹೋಗಬೇಡ. ಆ. ಸುಖದ ಲಾಲಸೆ ನಿನಗಿಲ್ಲ. ಹ್ಮ್. ಸವಿ ಉಂಡವರು ನಾವು, ಆ. ನೀನು ಕಹಿಯನ್ನು ಉಣ್ಣುವುದಕ್ಕೆ ಹ್ಮ್. ಘೋರಾರಣ್ಯವನ್ನು ಸೇರುವೆಯ ಮಗನೇ. ಹೌದು ತಂದೆಯವರೇ. ನೀನು ಬೇಕು ಅಂತ ಯಾಕೆ ಹೇಳಿದೆ ಮಗು? ಯಾಕೆ? ನಮ್ಮ ಈ ಪಂದಳದಲ್ಲಿ ಹ್ಮ್. ಏನೋ ಒಂದು ಆ. ವ್ಯವಸ್ಥಿತವಾದಂತಹ ಜಾಲವೊಂದು ಹ್ಮ್. ನಡೆಯುತ್ತಾ ಇದೆ. ಹೌದು. ಈ ರಾಜ್ಯದ ಹ್ಮ್. ಅರಾಜಕತೆಯನ್ನು ಸೃಷ್ಟಿ ಮಾಡುವುದಕ್ಕೆ ಆ. ಯಾವುದೋ ಒಂದು ಶಕ್ತಿ ಹ್ಮ್. ಪ್ರಯತ್ನದಲ್ಲಿದೆ. ಆ. ನನ್ನ ಪತನವನ್ನು ಹಾರೈಸುವಂತಹ ಒಂದು ವರ್ಗ ಹ್ಮ್. ನಮ್ಮ ನಾಡಿನ ಒಳಗೆ, ಅರಮನೆಯ ಒಳಗೆ ಆ. ನಡೆಯುತ್ತಾ ಇದೆ ಎಂದು ಹ್ಮ್. ನನ್ನ ಅಂತರಂಗ ಹೇಳ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆ. ಕೇವಲ ಭಯ ಅಲ್ಲ ಮಗು, ಮತ್ತೆ ಈ ನಾಡಿನ ಪುರೋಗತಿಗಾಗಿ, ಹ್ಮ್. ಈ ನಾಡಿನ ಸರ್ವ ಜನರ ಆ. ಸುಖ ಶಾಂತಿ ನೆಮ್ಮದಿಗೆ ಬೇಕಾಗಿ ಹ್ಮ್. ನಿನ್ನಂತಹವರು ರಾಜ್ಯ ಮಾಡಬೇಕೆನ್ನುವಂತಹ ಅಂತರಂಗ ಹೇಳ್ತಾ ಇದೆ ಮಗು, ತುಡಿಯುತ್ತಾ
ಕಾಯ್ದ ಮಗು. ತಂದೆಯವರೇ, ಕುಮಾರ, ನಾನು ಕಾಡಿನತ್ತ ತೆರಳಿದ ಬಳಿಕ ಹಾ ಈ ರಾಜ್ಯಕ್ಕೆ ಏನಾದ್ರು ಆಪತ್ತು ಬಂದರೆ ಹಾ ಇಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುವುದಕ್ಕೆ ಯಾರೂ ಇಲ್ಲ ಎನ್ನುವಂತಹ ನಿಮ್ಮ ಚಿಂತೆ. ನಾನು ಇನ್ನೂ ತಂದೆಯವರೇ, ಕುಮಾರ ಇದ್ದಾನಲ್ಲ ನಿಮ್ಮ ಕುಮಾರ, ಸಣ್ಣವ, ನನ್ನ ತಮ್ಮ ಕನಕವರ್ಮ. ಕನಕವರ್ಮ. ಹಾ. ನೋಡಿದ್ದೀರಾ ಅವನನ್ನು? ಓ ಭುಜದೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಅವನಲ್ಲಿ ಬೇಕಾದಂತಹ ವಿದ್ಯೆಗಳಿವೆ. ಹಾ. ಇನ್ನು ಮುಂದಕ್ಕೆ ಈ ರಾಜ್ಯವನ್ನು ಆಳುವಂತಹ ಸಮರ್ಥ ದೊರೆ ಹಾ. ಅವನೇ ಎನ್ನುವುದಾಗಿ ನಾನು ಸೂಚಿಸುತ್ತಾ ಇದ್ದೇನೆ. ಹಾಗಾಗಿ ಆ ಪಟ್ಟವನ್ನು ಕನಕವರ್ಮನಿಗೆ ಒಪ್ಪಿಸಿ. ದೊರೆಯಾಗಿ ರಾಜ್ಯವನ್ನಾಡಿ ನಾನು ಹ್ಮ್ ವಿಷಮ ಸ್ಥಿತಿಯಲ್ಲಿ ಆ, ನಮ್ಮ ಪರಿಸ್ಥಿತಿ ಸೋಲು ಉಂಟಾದರೆ ಯಾರನ್ನು ಆಶ್ರಯಿಸಲಿ ಕುಮಾರ? ನಾನು ಸೋಲು ಉಂಟಾದರೆ ಹೌದು. ಚಿಂತಿಸುವಂತಹ ಅಗತ್ಯವಿಲ್ಲ. ಹಾ. ನಾನು ಎಲ್ಲಿ ತಪಸ್ಸನ್ನು ಆಚರಿಸುತ್ತೇನೋ ಹಾ. ಆ ಪ್ರದೇಶಕ್ಕೆ ಬನ್ನಿ. ನನ್ನನ್ನು ಭಕ್ತಿಯಿಂದ ಮೆಚ್ಚಿಸಿ ಹಾ. ಒಲಿದು ನಿಮಗೆ ಬಂದಂತಹ ಕಷ್ಟಗಳನ್ನು ನಾನು ಪರಿಹಾರ ಮಾಡಿಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ ತಂದೆಯವರೇ. ನೀನು ಒಲಿದು ಪರಿಹಾರವಾಗ್ತದೆ. ಖಂಡಿತವಾಗಿಯೂ. ಶಿವಾನುಗ್ರಹ ದಿನಗುಂಟು. ಕಾರಣ ಕೈ ಬೀಸಿ ನನ್ನನ್ನು ಕರೀತಾ ಉಂಟು. ಹೋಗಿ ಬರ್ತೀನಿ. ಬಂಧಿಸುವುದಕ್ಕೆ ನಾನು ಸಿದ್ಧನಿಲ್ಲ. ಶಿವ ಕೊಟ್ಟ ಪ್ರಸಾದ ಶಿವಪ್ರಸಾದ. ಹೋಗು. ಹೋಗು. ಏನಾಶ್ಚರ್ಯ! ಈ ಮಗನನ್ನು ಹೇಗಾದ್ರೂ ಕೊಲ್ಲಬೇಕೆಂಬ ಮನಸ್ಸು ಮಾಡಿ ಶತ ಪ್ರಯತ್ನ ಪಟ್ಟರೂ ಕೊಲ್ಲುವ ಹಾಗಿಲ್ಲ. ಕಾಡಿಗೆ ಕಳಿಸಿಕೊಟ್ಟದ್ದು ಹೌದು ಅಂತಾದ್ರೆ ಸಾಯಲಿಲ್ಲ. ಹುಲಿವಾಹನನಾದ, ಮಹಿಷಿ ಮರ್ತನಾದ, ಅಯ್ಯಪ್ಪನಾದ. ಆದರೆ ಇನ್ನು ಹಾಗಲ್ಲ, ಅವನ ವಧೆಯಾಗದೆ ಈ ಕೇಳು ಪಂಡಿತರಿಗೆ ನಿದ್ದೆ ಇಲ್ಲ. ಹಾಗಾದ ಏನು ಮಾಡೋಣ ಅಂತ ಆಲೋಚನೆ ಮಾಡಿದಂತಾದ್ರೆ ಒಂದು ದಾರಿ ಇದೆ. ನನ್ನ ಪರಮ ಮಿತ್ರ ಇದ್ದಾನೆ ಶಬರಾಸುರ, ಹೋಗುತ್ತೇನೆ ಅಲ್ಲಿಗೆ.
ಓಯ್! ಜೀವನವೆಂಬುದು ಕೇವಲವಾಗಿರಕೂಡದು ಎಂಬಂತಹ ಉದ್ದೇಶದಿಂದ ಸಾಧಿಸಿಕೊಳ್ಳಬೇಕು. ಇದು ಸಾಧನೆಯ ಪ್ರಪಂಚ. ನಾವು ಸಾಧಿಸಿದೆವು ಅಂತಾದ್ರೆ ಉತ್ತಂಗ ಶ್ರೇಣಿಯನ್ನು ಏರುವುದಕ್ಕೆ ಸಾಧ್ಯ. ಕೇವಲ ಈ ಗಿರಿಯಲ್ಲಿ ಕುಳಿತು ಏನು ಮಾಡುವುದಕ್ಕೆ ಸಾಧ್ಯ? ನಾವು ಇಲ್ಲಿ ಇದ್ದೇವೆ ಎಂಬುದಾದ್ರೆ ಅದು ಪ್ರಪಂಚ ಮುಖಕ್ಕೆ ತೋರ್ಪಡಿಸಿಕೊಳ್ಳಬೇಕು ಎಂಬಂತಹ ಮಹದಾಕಾಂಕ್ಷೆಯನ್ನಿಟ್ಟುಕೊಂಡವನು ನಾನು. ಬೇಕಾದಂತಹ ವರಗಳನ್ನು ಸಂಪಾದಿಸಿಕೊಂಡೆ. ಮಾತ್ರವಲ್ಲ, ವಾಯ್, ನನಗೊಬ್ಬ ಮಿತ್ರ ಇದ್ದಾನೆ. ಹೌದಪ್ಪ, ಕೇಳು ಪಂಡಿತ. ಅವನಿಗೂ ನನಗೂ ಆದಂತಹ ಸಂಬಂಧ ಎಂದ್ರೆ ಕೇವಲ ಗೆಳೆಯಲ್ಲ, ನನ್ನ ಆಪ್ತ ಮಿತ್ರ. ಹೌದು, ಕಷ್ಟ ಬಂದಂತಹ ಕಾಲಕ್ಕೆ ನನಗೆ ಬೇಕಾದಂತಹ ಪ್ರಯೋಗಕ್ಕೆ ಅವನು ಸಹಾಯ ಮಾಡ್ತಾನೆ. ಅವನಿಗೆ ಕಷ್ಟ ಬಂದಾಗ ನಾನು ಅವನಿಗೆ ಸಹಾಯ ಮಾಡುವುದು ಕ್ರಮ. ಅದು ನಮ್ಮ ರೀತಿ. ಆದರೆ ಈ ಸಭಾ ಪ್ರವೇಶ ಮಾಡಿದಂತಹ ಕಾಲಕ್ಕೆ ನಮ್ಮವರು ಹೇಳುತ್ತಿದ್ದಾರಲ್ಲ, ಯಾರೋ ಬರುತ್ತಿದ್ದಾರೆಂಬುದಾಗಿ. ನೋಡೋಣ, ಮರಳಿ ಮರಳಿ. ಕೆಲವು ಸಮಯವಾಯ್ತು ನಿನ್ನ ನನ್ನ ಭೇಟಿಯಾಗದೆ. ನಿಜ, ಯಾವತ್ತೂ ಕೂಡ ನಿನ್ನನ್ನು ನೆನಪಿಸಿಕೊಳ್ಳುವುದುಂಟು. ಹೌದು ತಾನೇ? ಹೌದಪ್ಪ. ಅನಿರೀಕ್ಷಿತವಾಗಿ ನಿನ್ನಲ್ಲಿಗೆ ನಾನು ಬರಬೇಕು ಅಂತಾದ್ರೆ ಬಲವಾದ ಕಾರಣವಿದೆ. ಏನು ಕಾರಣ? ಏನಯ್ಯ ಇದು? ಪ್ರಾಯ ಪ್ರಬುದ್ಧರಾದಂತ ನೀನು ಒಬ್ಬಂಟಿಗನಾಗಿಯೇ ಕಾಲ ಕಳೀತಾ ಇದ್ದೀಯಲ್ಲ, ಇನ್ನೂ ಕೂಡ ಸಂಸಾರಿ ಆಗಬೇಕಂತ ಮನ ಮಾಡುವುದಿಲ್ವಾ? ಮಿತ್ರ, ಇಷ್ಟೆಲ್ಲ ಸಂಪಾದನೆ ಮಾಡಿ ಹಾಕಿದ್ದೀರ, ಯಾರಿಗೆ ಇದು? ಮಿತ್ರ, ನೀನು ನನ್ನ ಮನಸ್ಸನ್ನು ನೋಯಿಸ್ಲಿಕ್ಕೆ ಬಂದದ್ದ. ಯಾಕೆ? ನಾನು ಕೂಡ ಒಂದು ಮದುವೆಯಾಗುವ ಪುಣ್ಯಾತ್ಮ. ನಾನು ಆಲೋಚನೆ ಮಾಡುವುದಿಲ್ಲ ಆ ಕಾರ್ಯವನ್ನು. ಯಾಕೆ? ಯಾಕೆ? ನನಗ ಒಂದು ಸರಿಯಾದಂತ ಹೆಣ್ಣು ಬೇಡವೆ ಹೇಳು. ಹೌದು, ಸಿಕ್ಕ ಹೆಣ್ಣು ಮಕ್ಕಳನ್ನು ಮದುವೆಯಾಗುವುದಕ್ಕಾಗುತ್ತದ? ಸರಸ ಸಂಬಂಧ ಆಗುವುದಿಲ್ಲ. ನೀನು ಹೇಳಿದ ಹಾಗೆ ಸರಸಕ್ಕೂ ಸಂಬಂಧಕ್ಕೂ ಒಂದು ಸಮಾನತೆ ಬೇಕು. ಅಂತಹ ಹೆಣ್ಣು ನನಗೆ ಸಿಗಲಿಲ್ಲ. ಹೌದಾ? ಯಾರು ಕೊಡುವವರು ಇಲ್ಲ. ಏನ್ ಹೆಣ್ಣು ಮಾಡೋದು? ಸಿಕ್ಕಿದ್ರೆ ಮದುವೆ ಆಗುತ್ತೆಯಲ್ಲ. ಸಿಕ್ಕಿದ್ರೆ ಏನು ಸಂಶಯ? ಅಯ್ಯ, ನಾನು ಬಂದದ್ದು ಅದಕ್ಕೆ. ಹೌದಾ? ನಿನ್ನ ಯೋಗ್ಯತೆಗೆ, ನಿನ್ನ ರೂಪಕ್ಕೆ ತಕ್ಕಬ್ಬಾಕೆ ಹೆಣ್ಣಿದ್ದಾಳೆ. ಹೌದಾ? ನನ್ನಗೆ ಸರಿಯಾಗಿರುವಂತ ಹೆಣ್ಣು. ಅವಳನ್ನು ನೀನು ಮದುವೆ ಆದ್ರೆ ಹೌದು ಅಂತಾದ್ರೆ ನೀನು ಪರಿಪೂರ್ಣತೆ ಹೊಂದುತ್ತಿ. ಹೌದೇ? ಆದ್ರೆ ನೀನು ಹೇಳಿದ ವಿಷಯವೆಲ್ಲ ಸತ್ಯವಾಗಿರಬಹುದು. ಹೆಣ್ಣು ಎಲ್ಲಿನವಳು? ಹೆಣ್ಣು ಬೇರೆ ಹೇಗಿರುವವಳು? ಹೆಣ್ಣು ಬೇರೆ ಯಾರು ಅಲ್ಲ, ಪಂದಳ ರಾಜನ ಹೆಂಡತಿ. ಯಾಯ್ ಮಿತ್ರ, ನೀನೊಂದು ಆಪ್ತ ಮಿತ್ರನಾಗಿ ಯಾರ ಹೆಂಡತಿಯರನ್ನು ನನಗೆ ಮದುವೆ ಮಾಡಿಸುವುದು? ಅಯ್ಯ, ಅವಳು ಮದುವೆಯಾಗಿ ಅವಳ ರೂಪ ಕೆಟ್ಟಿರುವುದು. ಯಾರು ಹೇಳಿದ್ರು? ನನಗೆ ಯಾಕೆ ಅವಳು? ನೀನು ನೋಡ್ಲಿಲ್ಲ ತಾನೆ? ಇಲ್ಲ. ಮತ್ತೆ ಆ ತೀರ್ಮಾನ ಕೈಗೊಳ್ಳುವುದು ಹೇಗೆ ನೀನು? ಮತ್ತೆ ಮದುವೆ ಆಗಿದೆ ಅಲ್ಲ? ಚಂದನದ ಬೊಂಬೆ ಆಗಿದ್ದಾಳೆ. ಆ ಅರಸನಿಗೆ ಅವಳಲ್ಲ. ಆದ್ದರಿಂದ ನೇರವಾಗಿ ಹೋಗಿ ಅವಳನ್ನು ಕೇಳಿದ್ರೆ ಅದು ಕೇಳುವ ಹಾಗೂ ಇಲ್ಲ. ಅದಕ್ಕೆ ಬೇಕಾಗಿ ಒಂದು ದಾರಿ ಸೂಚಿಸ್ತೇನೆ. ಏನು? ಸೈನ್ಯವನ್ನು ಸೇರಿಕೊಂಡು ಪಂದಳ ರಾಜ್ಯಕ್ಕೆ ಮುತ್ತಿಗೆ ಹಾಕು, ಅರಸನ್ನು ಬಡಿದಾಡಿಸು. ಅವಳನ್ನು ನೀನು ಮದುವೆ ಆದರೆ ನನಗೂ ಲಾಭ ಇದೆ. ನಿನ್ನಗೆ ಲಾಭ ಇಲ್ಲದ ಯಾವ ಕಾರ್ಯವನ್ನು ನೀನು ಮಾಡುವವನಲ್ಲ. ನಾನದು ಕೇಳಬೇಕು ಅಂತಲೇ ಇದ್ದವನು. ನಿನಗೇನು ಲಾಭ ಬೇಕು ಅಂತ ಇಲ್ಲ. ಅರಸನ ಮಡದಿ ನಿನಗೆ, ಪಂದಳ ರಾಜ್ಯದ ಸರ್ವಾಧಿಕಾರ ನನಗೆ. ಹೌದಾ? ಒಪ್ಪುವೆಯಾ? ಮಿತ್ರ, ಏನು ಲೇಸನಾಡಿದೆ. ನಿನಗೂ ನನಗೂ ಅದರಲ್ಲಿ ಲಾಭವಿದೆ ಅಂತಾದ್ರೆ ಹಿಂದೆ ಮುಂದೆ ನೋಡುವುದಕ್ಕೇನು? ನನ್ನದಾದಂತಹ ಒಂದು ದೊಡ್ಡ ಸೇನೆ ಸಿದ್ಧವಾಗಿಸಿಕೊಂಡಿದ್ದಾರೆ. ಅವರನ್ನು ಸೇರಿಸಿ ಆ ಪಂದಳವನ್ನು ಮುತ್ತಬೇಕು. ಅದಕ್ಕಾಗಿ ಎಲ್ಲ ಇರಲಿ.
ಶಿರವನ್ನು ತೆಗೆದು ದಾರಿ ತಪ್ಪಿ ತಪ್ಪು ದಾರಿಯಲ್ಲಿ ಬಂದಿರುವೆ. ಹಾದಿ ತಪ್ಪಿ ಬಂದ ನಿನ್ನನ್ನು ಯಮನಾಳೆ ಬಿಡುವನು. ನಮಗೆ ಬೇಕಾದ್ದು ರಾಜ್ಯ. ಕಪ್ಪ ಕಾಣಿಕೆಯನ್ನ ಬಿಡು. ನಾವು ಎಲ್ಲಿ ಕೈ ಹಾಕಿದ್ರು ಸಿಗ್ತದೆ. ಹೌದಾ? ನಮ್ಗೆ ಬೇಕಾದ್ದು ರಾಜ್ಯ. ಸಮರಾಸುರ ಇಲ್ಲಿನ ಅಧಿಕಾರವನ್ನು ಅಷ್ಟು ಮಾತ್ರವಲ್ಲ ಇಲ್ಲಿರುವಂತಹ ವಸ್ತುಗಳನ್ನು ಪಡೆಯುವ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೇವೆ. ಹಾಗಾಗಿ ಕಾಮದಿಂದ ನಮ್ಮೊಡೆಯರಿಗೆ ಇಲ್ಲಿ ಅಧಿಕಾರ ಬಿಟ್ಟು ಕೊಟ್ಟರೆ ಒಳ್ಳೆಯದು. ಶಿರಹರಿಸಿ
ಬಕಾಸುರನ ಬಾಲ ಮೂಲಕ ಒಪ್ಪಿಸಿದ್ರೆ ಬದುಕುವುದಕ್ಕೆ ಅವಕಾಶ ಹೋದ್ರೆ ಕಲಿಸುವಂತಲ್ಲ ಅಂತಾದ್ರೆ ಸಜ್ಜನರನ್ನು ಪೀಡಿಸುವ ನಿನ್ನಂತಹವರಿಗೆ ಅನುಗ್ರಹದಿಂದ ಶಿಕ್ಷೆ ವಿಧಿಸುವ ಒಂದು ಮಕ್ಕಳಿಲ್ಲವರದ್ದು ಎಲ್ಲರೂ ನಲಮುಕ್ಕು ಹಾಗೆ ಮಾಡಿದ್ದಾರೆ. ಹೇಳಿದ ಮಾತ್ರ ಉಳಿಸಿದೆ ನೀನು. ನಿನಗೆ ಬೇಕಾದದನ್ನು ಒದಗಿಸಿ ನನಗೆ ಬೇಕಾದ ಪಟ್ಟ ಕೊಡ್ತೇನೆ ಪುಣ್ಯಾತ್ಮ. ಯಾಕೆ ಜೀವ ಬಿಡ್ತಾ ಇದ್ದೀವಿ? ಆದ್ರೆ ಎಲ್ಲಿ ಉಂಟು ಅವಳ ಮುಖವನ್ನು ನೀನು ನೋಡುವ ಹಾಗಿಲ್ಲ. ಮಿತ್ರ ಏನು ಮುಖ ನೋಡೋದು ಏನು ಸುಖ? ಯಾಕೆ? ಕರ್ಮಕ್ಕ ನನಗೆ ಈಗ ನೋಡುವ ಹಾಗಿಲ್ಲ ಅಂತ. ನೀನು ಮುಂದಿನಿಂದ ಹೋಗು. ನನ್ನ ಮಂತ್ರ ಪ್ರಭಾವದಿಂದ ಅವಳನ್ನು ನಿನ್ನ ಹಿಂದೆ ನಾನು ಕಳಿಸ್ತೇ ನೋಡು. ಹೋಗ್ಬೋದು. ನೋಡು ಹೇಗಿದ್ದಾಳೆ. ಸ್ವಲ್ಪ ನೋಡ್ಬೋದು. ಮುಖ ನೋಡಿದ್ರೆ ಮಾಯ ಆಗ್ತಾಳೆ ಅವಳು. ಸ್ವಲ್ಪ ಇಲ್ವೋ? ತೊಂದರೆ ಇಲ್ಲ, ಬೇಕಾದಷ್ಟು ಅಲ್ಲಿ ನೋಡುವ. ಪೀಠವನ್ನೇರಿ ಸುಖವಾಗಿ ಕಾಲಗಳಿದ್ದೆ. ಯಾವುದೋ ಸ್ಥಿರವಲ್ಲ, ಪರಾತ್ಪರ ಶಕ್ತಿಯ ಕುರಿತಾಗಿ ತಪಸ್ಸು ಮಾಡುತ್ತೇನೆ ಎಂಬ ಹಾಗೆ ಕಾಂತಮಲೆ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ಹರಿಹರರ ಕುರಿತಾಗಿ ತಪೋನಿರತನಾಗಿದ್ದ ಕಾಲ ಅಂತರಂಗವನ್ನು ಬಡಿದೆಬ್ಬಿಸಿದ್ದು. ಅದೋ ಪಂದಳದ ಪ್ರಜಾಮಂದಿಯ ಕೂಗು, ಅಲ್ಲಿಯ ಮಾನಿನಿಯರ ಕೂಗು, ಸಾಧು ಸಜ್ಜನರ ಕೂಗು. ಆದ್ದರಿಂದಲೇ ತಪದಿಂದ ಬಹಿರ್ಮುಖನಾಗಿದ್ದೇನೆ. ಕರೆದದ್ದು ಎಚ್ಚರಿಸಿದ್ದು ನಭೋವಾಣಿ. ಹಾಗಿದ್ದರೆ ದೇವತೆಗಳಿಗೂ ಅಯ್ಯಪ್ಪ ಹೇಳಬೇಕು ಎನ್ನುವ ಇಚ್ಛೆಯಾಗಿದೆ. ಆದ್ದರಿಂದ ಇಲ್ಲಿ ಅಲ್ಲ, ನನ್ನ ಪಯಣ
ದುಷ್ಟ ಶಪರಾಸುರ, ಏನು ನೀನು ಮೆಟ್ಟಿದ ನೆಲ ಅಯ್ಯಪ್ಪ ನಡೆದಾಡಿದ ನೆಲ. ಯಾರು ಅಯ್ಯಪ್ಪ ನಡೆದಾಡಿದ ನೆಲ. ಆದ್ದರಿಂದಲೇ ಏನು ಅಯ್ಯಪ್ಪ ಸಾಕಪ್ಪ ಅಂತ ಹೇಳಿಸುವ ಮಟ್ಟಕ್ಕೆ ನಿನ್ನವರನ್ನೆಲ್ಲ ಗಮನಿಸುತ್ತಾ ಮುಂದುವರಿದಿದ್ದೇನೆ. ಇದೀಗ ಮತ್ತೆ ಬಂದಿದ್ದೇನೆ. ಬಂದೆಯ ಪಂದಳಕ್ಕೆ ನಿನಗೆ ಮದುವೆಯಾದ ಹೆಂಗಸರೇ ಆಗಬೇಕು. ಕೇವಲ ಇದ್ರೆ ಸಾಕು, ಯಾವುದು ಆಗ್ತದೆ. ದುಷ್ಟನಪ್ಪನ ಮಾತನ್ನು ಕೇಳಿ ಇಲ್ಲಿಯ ಮಹಾರಾಣಿಯನ್ನೇ ನೀನು ವಶ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಿ ಅಂತ ಗೊತ್ತಾಗಿದೆ. ಮಾರ್ಗ ಮಧ್ಯದಲ್ಲಿ ನಿನ್ನನ್ನು ತಡೆದವ ಯಾರು? ಸಾಮಾನ್ಯನಲ್ಲ, ಏನು ಧರ್ಮಶಾಸ್ತ್ರ ಮಣಿಕಂಠ. ಮಣಿಕಂಠ ಕೇಳಿದ್ದಾನೆ. ಕೆಲವರೆಲ್ಲ ಹೋದರಿ ಓಡುವಾಗ ಮಣಿಕಂಠ ಅಯ್ಯಪ್ಪ ಎಂಬುದಾಗಿ ಬೊಬ್ಬಿಡುವುದು. ಅಯ್ಯಪ್ಪ ಅಂತ ಭಾವಿಸಿ ನಮ್ಮನ್ನು ಹೆದರಿ ಓಡುವಾಗ ಅವರು ಉದ್ಭವಿಸಿಕೊಳ್ಳುವುದು ಎಂಬುದಂತ ಭಾವಿಸಿದೆ. ಅಯ್ಯಪ್ಪ ಎಂಬಂತಹ ವ್ಯಕ್ತಿ ನೀನಿಬ್ಬುದೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಏನು ನಿನ್ನ ಅಪ್ಪನನ್ನೇ ಹೊಡೆದು ಒಳಗೆ ಹಾಕಿದ್ದೇನೆ. ಮತ್ತೆ ನೀನೆಂತ ಚೋಟುದ್ದದ ಬಾಲಕ, ನಿನ್ನನ್ನು ಹಿಡಿದು ಅಪ್ಪನಂತೆ ನಿನ್ನನ್ನು ಹೇಳಿಸ್ತಾನೆ. ನನ್ನ ಅಪ್ಪನನ್ನು ಬಂಧನದಲ್ಲಿರಿಸಿದ್ದೆ, ಆದರೆ ನಿನಗೆ ಯಮನ ನಲದಲ್ಲಿ ಬಂದ. ಕರುಣಿಯೇ ಎನ್ನ ಭಿನ್ನವ ಅವತರಿಸುತ್ತ ಸಲಹೈ ದೇವ ಅಯ್ಯಪ್ಪ. ಅಯ್ಯಪ್ಪ, ಏನು ನಿನ್ನದಾದಂತಹ ಹಿಡಿದಾವರಿಗಳಿಗೆ ಶಿರಬಾಗಿಕೊಳ್ಳುತ್ತಾ ಇದ್ದೇನೆ. ಅಯ್ಯ, ಏನು ನಿನ್ನ ಒಂದು ಶರವನ್ನು ನನ್ನ ಶರೀರವನ್ನು ಘಾತಿಸಿದಂತಹ ಕಾಲಕ್ಕೆ ಅಜ್ಞಾನವೆಂಬುದು ಈ ಮಾಂಸಾಕ್ಷಿಗಳಿಗೆ ಆವರಿಸಿಕೊಂಡಿರುವ ಕಾರಣ ಯಾವುದು ಸರಿ ಯಾವುದು ತಪ್ಪು ಎಂಬುದು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಕೆಟ್ಟವರ ಸಹವಾಸವನ್ನು ಮಾಡಿದೆ. ಒಳ್ಳೆಯದನ್ನು ಹೇಳಿಕೊಡುವವರು ಯಾರು ಇರಲಿಲ್ಲ. ತಪ್ಪು ಹಾದಿಯನ್ನು ಹಿಡಿದು ಲೋಕದಲ್ಲಿ ಮಾಡಬಾರದಂತಹ ಅನ್ಯಾಯವನ್ನು ಎಸಗಿದೆ. ಕೊನೆಗೆ ನಿನ್ನ ಬಂಧನವನ್ನು ಆಕ್ರಮಿಸಿ ನಿನ್ನದಾದಂತಹ ಜನಕ್ಕೆ ಕಾರಣವಾದಂತಹ ಆ ನಿನ್ನ ತಂದೆಯವರನ್ನು ಬಂಧನಕ್ಕೆ ಒಳಗಾಗಿಸಿದೆ. ಅಯ್ಯ, ಏನು ನಾನು ಮಾಡಿದ್ದು ಸಕಲವೂ ಅಪರಾಧವಾಯಿತು. ಇನ್ನು ಬದುಕಬೇಕೆಂಬಂತಹ ಆಸೆ ಇಲ್ಲ. ಯಾಕೆ? ಏನು ಯಾವುದನ್ನು ಕಾಣಬೇಕು, ಎಲ್ಲಿ ಕಾಣಬೇಕು, ಹೇಗೆ ಕಾಣಬೇಕು ಅದನ್ನು ಈಗ ನಾನು ಕಂಡಿದ್ದೇನೆ. ಹಾಗಿರುವಾಗ ಸೂರ್ಯ ಚಂದ್ರರು ಇರುವ ತನಕ ನನ್ನ ಹೆಸರು ಸ್ಥಿರವಾಗಿ ಉಳಿಯುವ ಹಾಗೆ ಒಂದು ಮಾಡಿದ್ರೆ ಸಾಕು. ಶಬರಾಸುರ ಸ್ವಾಮಿ, ಇಷ್ಟರವರೆಗೆ ನೀನು ಅವ್ಯಾಹತವಾಗಿ ನಿನ್ನದಾದ ಧರ್ಮ ಕಾರ್ಯವನ್ನು ಮಾಡಿದೆ. ಕೊನೆಗೆ ಅಯ್ಯಪ್ಪನ ಮಾರ್ಕಣ ನಿನ್ನ ಹೃದಯವನ್ನು ನಾಂಟಿದ ಕಾಲದಲ್ಲಿ ಮನಸ್ಸು ಬದಲಾಯಿಸಿಕೊಂಡೆ. ನನಗೂ ಇದ್ದ ಆಶೆ ಒಂದೇ, ಏನು? ನಾ ಹುಟ್ಟಿದ ನೆಲದಲ್ಲಿ ಇದ್ದವರು ಬದಲಾಗಬೇಕು. ಆ ಸಲ ಈ ಸಲ ಆ ನೆಲದಲ್ಲಿ ಈ ಸಲಾದರೂ ಒಂದು ಪರಿವರ್ತನೆ ಕಾಣಬೇಕು ಎಂಬ ಹಾಗೆ ಆಗ್ತದೆ. ಅದನ್ನು ಕಾಣಿಸಿದ್ದೇನೆ ಎನ್ನುವಂತ ಸಂತೃಪ್ತಿ ಯಾಕೆ ಬಲ್ಲೆಯ?
ನಿನ್ನಂತ ಕೆಟ್ಟವನು ಕೂಡ ಏ. ಪದಕಾನತನಾಗಿ ಏ. ನಮ್ಮದು ತಪ್ಪು ಅಂತ ನೀವು ಒಪ್ಪಿಕೊಂಡೆ. ಏ. ಆದ್ದರಿಂದ ಏನು ತಂದೆ? ನಿನ್ನ ಅಪೇಕ್ಷೆಯಂತೆ ಬೆ. ನಾ ನೆಲೆ ನಿಲ್ಲುವ ಈ ನೆಲ ಏನು? ಮುಂದಕ್ಕೆ ಅನವರತ ನಿನ್ನ ಹೆಸರನ್ನು ಸ್ಮರಿಸುವ ಹಾಗೆ ಮಾಡ್ತೇನೆ. ಹೌದೇ? ಈ ಪವಿತ್ರವಾದ ಕ್ಷೇತ್ರದಲ್ಲಿ ಏ. ನಾನು ಮುಂದೆ ನೆಲೆ ನಿಲ್ಲುವುದಕ್ಕಿದ್ದೇನೆ. ಏ. ಆ ಕಾಲಕ್ಕೆ ಏ. ನಾ ನೆಲೆ ನಿಂತ ಕ್ಷೇತ್ರಕ್ಕೆ ಏ. ಶಬರಿಮಲೆ ಅಂದ್ರೆ? ಎಂಬ ಹಾಗೆ ಹೆಸರನ್ನಿಡ್ತೇನೆ. ಏ. ಹಿಂದಕ್ಕಾದರೂ ಶಬರಿಯಂತಹ ಘನತಪಸ್ವಿನಿ ಏ. ತಪಸ್ಸು ಮಾಡಿ ಪರಮ ಪುರುಷನಾದ ಶ್ರೀರಾಮನನ್ನು ಏ. ಒಲಿಸಿಕೊಂಡ ಪುಣ್ಯ ನೆಲೆ ಇದು. ಏ. ಅವಳಿಂದಲೇ ಇದು ಶಬರಿಮಲೆ. ಏ. ಮತ್ತೊಮ್ಮೆ ಶಬರಾಸುರ ವಾಸಿಸಿದ ಏ. ಆ ಹೆಸರು ಶಾಶ್ವತವಾಗಿ ಉಳಿಯುವಂತೆ ನಾ ಅನುಗ್ರಹ ಮಾಡುತ್ತೇನೆ. ಆಗಲಿ. ಮಾತ್ರವಲ್ಲ, ಏನು? ಮುಂದಕ್ಕೆ ಈ ನೆಲದ ಪ್ರಭಾವದಿಂದ ಏ. ನಿನ್ನಂತೆ ವರ್ತಿಸುವ ದುಷ್ಟತತಿ ಏ. ತನ್ನದ್ದಾದ ಉತ್ಥಾನದೆಡೆಗೆ ಸಾಗಿತು ಅಂತಾದ್ರೆ ಏ. ಅವರ ಅಧಪತನವನ್ನು ಕಾಣಿಸಿ ಏ. ಮತ್ತೊಮ್ಮೆ ನನ್ನ ಪಾರಮ್ಯವನ್ನು ಕಾಣಿಸಿಕೊಡ್ತೇನೆ. ಏ. ಇದೋ ನಿನಗೆ ಮಾತ್ರ. ಕ್ಷಣ ಕ್ಷಣಕ್ಕೂ ಕೂಡ ನನ್ನ ದಾರಿಗೆ ಮುಳ್ಳಾಗಿದ್ದವ ನೀನು. ಅಂದು ಹರಿಹರನಾದೆ, ಆಗ ಪ್ರಯತ್ನ ಪಟ್ಟೆ ಕೊಲ್ಲುವುದಕ್ಕೆ, ಆಗ್ಲಿಲ್ಲ. ಮಣಿಕಂಠನಾಗಿ ಬಂದೆ, ಆಗಲೂ ಪ್ರಯತ್ನ ಪಟ್ಟೆ, ಬದುಕಿ ಉಳಿದೆ. ಹುಲಿಯೇರಿ ಬಂದೆಯ, ಹುಲಿ ಹಾಲು ತಂದೆಯ, ಅಯ್ಯಪ್ಪನಾದೆಯ. ಇಂದು ಕೊನೆಯ ತೀರ್ಮಾನವಾಗಬೇಕು. ಪ್ರಪಂಚದಲ್ಲಿ ಒಂದು ಅಯ್ಯಪ್ಪನಿರಬೇಕು, ಇಲ್ಲಂತಾದ್ರೆ ಈ ಕೇಳು ಬೆಳ್ಳಿ ಮೊದಲು ಕುಂಭನಾಗಿದ್ದವ ಮತ್ತೆ ಕೇಳು ಪಂಡಿತನಾದೆ. ಒಬ್ಬಾತ ರಘುವರನನ್ನು ಕೊಲ್ಲುವ ಕೀಳು ಮಟ್ಟಕ್ಕೆ ನೀ ಮುಟ್ಟಿದೆ. ಕಾರಣ ಸಿಕ್ಕಿದ ನಿನಗೆ ಮಂತ್ರವಾದಿಯಾಗಿ ಲೋಕಸೂತ್ರದಲ್ಲಿ ಧರ್ಮಸೂತ್ರವನ್ನು ಬೆಸೆಯಬೇಕಾದ ನೀನು ಸ್ವಾರ್ಥಪರನಾಗಿಯೇ ವ್ಯವಹರಿಸಿದೆ. ಆದ್ದರಿಂದಲೇ ನಿನ್ನಂತಹ ಅಧಮರು ಈ ಪ್ರಪಂಚದಲ್ಲಿ ಉಳಿಯ ಕೂಡದು. ಈ ಪ್ರಪಂಚದಲ್ಲಿ ಹೊರಗಿನವರು ಅಪಾಯ ಅಲ್ಲ. ಕೇಳು ಪಂಡಿತ, ನಮ್ಮ ನೆಲದೊಳಗೆ ಅನ್ನ ತಿಂದು ನಮ್ಮವರನ್ನೇ ಕೊರೆಯುವ ನಿನ್ನಂತ ಒಳಗೆ ಇರುವ ಕ್ರಿಮಿಗಳೇ ಅಪಾಯ. ನಿನಗೆ ತಿಳಿಯುವಾಗ ಮಾತ್ರ ತಡಾಗಿ ಹೋಯ್ತು. ಅಲ್ಲ, ತಿಳಿದಿದೆ. ಲೋಕಕ್ಕೆ ಗೊತ್ತಾಗಬೇಕು. ನಾವು ಹೆಬ್ಬಾವಿನ ಜಾತಿ, ನುಂಗುವಷ್ಟು ನುಂಗಿ ಆಯ್ತು ನಾವು. ಆದರೆ ಹೆಬ್ಬಾವು ಎಷ್ಟು ನುಂಗಿದ್ರು ಕೊನೆಗೆ ಪೂರ್ತಿ ಕಾರಬೇಕಾಗುತ್ತದೆ. ಇವತ್ತು ನಿನ್ನನ್ನು ಕಾರಿಸುವುದಕ್ಕೆ ಬಂದವ ಕಲಿಯುಗ ಬರದನಿದ್ದೇನೆ. ಈ ಕಾಲಕ್ಕೆ ನಿನ್ನನ್ನು ಕೊಂದು ಈ ಮಣ್ಣಲ್ಲಿ ಮಣ್ಣು ಮಾಡುತ್ತೇನೆ. ಕುಮಾರ, ಇಷ್ಟರವರೆಗೆ ನೀವು ಸಮೃದ್ಧವಾದ ಪಂದಳವನ್ನು ಆಳಿದವರು. ಆದರೆ
ನೀವು ಯಾಕೋ ರಾಜ್ಯ ವಿಮುಖತೆಯತ್ತ ಸಾಗುತ್ತಾ ಇದ್ದೀರಿ ಎನ್ನುವುದು ನಿಮ್ಮ ಮುಖಾವಲೋಕನದಿಂದಲೇ ತಿಳಿಯುವುದಕ್ಕೆ ನಿನ್ನ ಸಾಧ್ಯವಾಗಿದೆ. ಲೀಲೆಯನ್ನು ಕಂಡಾಗ ಆ. ನಾನು ನನ್ನದು ನನ್ನಿಂದ ನನಗಾಗಿ ಇರುವಂತಹ ಭಾವವೆಲ್ಲವೂ ಮರೆಯಾಗಿ ಹೋಯಿತು. ನೀನು ನಿನ್ನಿಂದ ನಿನಗಾಗಿ ನಿನ್ನಿಂದ ಇರುವ ಭಾವ ನನ್ನನ್ನು ಯಾಕೆ ತೋರಿಸ್ತೀರಿ? ಮತ್ತೇನು ಮಾಡ್ಬೇಕು? ಇತ್ತಾನಲ್ಲ ತಮ್ಮನಾದ ಕನಕವರ್ಮ, ಹೌದು. ಪರಮ ಪವಿತ್ರವಾದ ಪಂದಳದ ಗದ್ದುಗೆಗೆ ಅವನನ್ನು ಏರಿಸಿ ಹ. ಸಮಗ್ರವಾದಂತಹ ಈ ಪಂದಳವನ್ನು ಅವ ಆಳುತ್ತಾ ಬರಲಿ. ಹ. ಮುಂದಕ್ಕೆ ನಾ ಮಾತ್ರ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಇನ್ನೆಲ್ಲಿ? ನನ್ನನ್ನು ಕರೆಯುತ್ತಾ ಉಂಟು. ನಾ ಎಲ್ಲಿ ಕುಳಿತೇನೋ ಅದೇ ಕ್ಷೇತ್ರ. ಓ. ಯಾವ ಕಾಂತಮಲೆ ಎನ್ನುವ ಪವಿತ್ರ ಕ್ಷೇತ್ರದ ಬದಿಯಲ್ಲಿರುವಂತಹ ಹ. ಅಸುರನು ವಾಸವಾಗಿ ಮುಕ್ತಿಯನ್ನು ಹೊಂದಿದಂತಹ ಹ. ಆ ನೆಲೆಯೇ ಶಬರಿಮಲೆ. ಹ. ಆ ಮಲೆಯಲ್ಲಿ ಹ. ನನಗೊಂದು ಭವ್ಯ ದೇಗುಲದ ನಿರ್ಮಾಣವಾಗಬೇಕು. ಸರಿ. ಕಲಿಯುಗಕ್ಕೆ ನನ್ನನ್ನು ಬೀಳ್ಕೊಟ್ಟದ್ದು ಯಾಕೆ ಬಲ್ಲಿರ? ಯಾಕೆ? ಹರಿಹರರ ಸಂಕಲ್ಪವಿದು. ಹ. ನಾನು ಶಾಸ್ತಾರನಾಗಿ ಕಾನನದಲ್ಲಿ ವನದೇವತೆಯಂತೆ ಸಂರಕ್ಷಿಸುತ್ತಾ ಇದ್ದವ. ಹ. ಮತ್ತೊಮ್ಮೆ ಹರಿಹರರ ಸಂಯೋಗದಿಂದ ಹ. ಈ ಪ್ರಪಂಚದಲ್ಲಿ ಹರಿಹರ ಮಣಿಕಂಠನಾಗಿ ಅನಾವರಣಗೊಂಡವ. ಓ. ಧರ್ಮ ರಕ್ಷಣೆಗೆ ಬೇಕಾಗಿ ಮಾನವತೆಯಲ್ಲಿ ಹುಟ್ಟಿ ಹ. ಮಾಧವತೆಯನ್ನು ಪ್ರಪಂಚಕ್ಕೆ ಸಾರಬಹುದಾದ ಮಟ್ಟಕ್ಕೆ ಓ. ನೀ ಮುಟ್ಟಬೇಕೆನ್ನುವುದೇ ಹರಿಹರರ ಸಂಕಲ್ಪ. ಓ. ಆದ್ದರಿಂದ ಹ. ಅಯ್ಯಪ್ಪನನ್ನು ಕಂಡಲ್ಲಿಗೆ ಹರಿಹರರ ಸಾಕ್ಷಾತ್ಕಾರದ ಪುಣ್ಯ ದರ್ಶನ ಉಂಟು ಅಂತ ಅರ್ಥ. ಆ ನೆಲೆಯಿಂದಲೇ ಹ. ತಪಸ್ಸಿನಿಂದಲೇ ಅದನ್ನು ಸಿದ್ಧೀಕರಿಸಿಕೊಂಡವನಿದ್ದೇನೆ. ಹ. ಇನ್ನು ಮುಂದಕ್ಕೆ ಅಯ್ಯಪ್ಪ ಸ್ವಾಮಿಯಾಗಿ ಹ. ಆ ಬೆಟ್ಟದಲ್ಲಿ ನಾನು ನೆಲೆ ನಿಲ್ಲುತ್ತೇನೆ. ಸರಿ. ಆ ಕಾಲಕ್ಕೆ ಹ. 18 ಮೆಟ್ಟಿಲುಗಳಿಂದ ಕೆತ್ತಲ್ಪಟ್ಟ ಹ. ಭವ್ಯವಾದ ಕುಕ್ಕುಟಾಕೃತಿಯಲ್ಲಿ ಹ. ವಾಸ್ತುಶಿಲ್ಪ ಪ್ರಕಾರೇಣ ದಿವ್ಯ ದೇಗುಲವನ್ನು ನಿರ್ಮಾಣವಾಗಲಿ. ಸರಿ. ಅಲ್ಲಿ ಕುಕ್ಕುಟಾಸನವನ್ನು ಬಳೆದು ಹ. ನಾನೇ ನೆಲೆ ನಿಲ್ಲುತ್ತೇನೆ. ಸಂತೋಷ. ನನ್ನಲ್ಲಿಗೆ ಬರುವ ಭಕ್ತಾದಿಗಳು ಹ. ಒಟ್ಟು ಬರುವುದಲ್ಲ. ಹೇಗೆ ಬರಬೇಕು? 48 ದಿವಸ ಕಾನನದಲ್ಲಿ ನಾ ಸಂಚಾರ ಮಾಡಿದ್ದೆ. ಹ. ಆ ಕಾಲಕ್ಕೆ ನನಗೆ ಬೇಕಾದಂತ ಆಹಾರ ಧಾನ್ಯಗಳನ್ನು ಹ. ನೀವು ಕಟ್ಟಿ ಕೊಟ್ಟವರಿದ್ದೀರಿ. ಹ. ಆ ಹಿಡಿ ಅಕ್ಕಿಯನ್ನು ಹೊತ್ತು ತಂದುಕೊಂಡು ಹ. ಕಾನನ ಸಂಚರಿಸುತ್ತಾ ಇದ್ದೆ. ಹ. ಒಂದೆರಡು ಗಾವುದಲ್ಲ, ಹ. 48 ಯೋಜನ ಪರ್ಯಂತ ನಾ ಸಂಚರಿಸಿದ್ದೆ. ಹ. ಅಂತ ಪವಿತ್ರವಾದ ನನ್ನ ನಡೆ ಭವಿಷ್ಯತ್ತಿನಲ್ಲಿ ರಾಮನ ನಡೆಯಂತೆ ಲೋಕಕ್ಕೆ ಅಯ್ಯಪ್ಪನ ನಡೆ ಆದರ್ಶವಾಗಿ ಉಳಿಯಬೇಕು. ಆಗಲಿ. ಈ ಪ್ರಪಂಚದಲ್ಲಿ 48 ದಿವಸ ಹ. ಪ್ರತಿಯೊಬ್ಬರೂ ವ್ರತಾಚರಣೆಯನ್ನು ಮಾಡಬೇಕು. ಹ. ಒಂದು ಮಂಡಲ ವ್ರತ ಅಂತ ಅರ್ಥ. ಹ. ಆ ವ್ರತವನ್ನು ಹ. 9 ಊಟ, ಹ. 2 ಹೊತ್ತಿನಲ್ಲಿ, ಹ. 3 ಹೊತ್ತಿನಲ್ಲಿ ಸ್ನಾನ, ಹ. 3 ಹೊತ್ತು ಭಸ್ಮಧಾರಣೆ, ಹ. ಅಯ್ಯಪ್ಪನನ್ನು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಹಾಗೆ ಕರೆದು ಹ. ಅಯ್ಯಪ್ಪನ ಸ್ತೋತ್ರ ಪಠಣಿಯನ್ನು ಮಾಡುತ್ತಾ ಹ. ನನ್ನ ದಿವ್ಯ ದರ್ಶನಕ್ಕಾಗಿ ಬರಬೇಕು. ಓ. ಇರುಮುಡಿಯನ್ನು ಹೊತ್ತು ಅವರು ಬಂದು ಹ. ಆ ಸಪ್ತ ಪರ್ವತಗಳಿಂದ ಆವೃತವಾಗಿರುವಂತಹ ಹ. ಪವಿತ್ರವಾದ ಮಲೆಯನ್ನು ದಾಟಿಕೊಂಡು ಹ. 48 ಯೋಜನ ಪರ್ಯಂತ ನಡೆದು ಹ. ನನ್ನ ನೆಲೆಯನ್ನು ಸೇರಿದರು ಅಂತಾದ್ರೆ ಹ. ಅವರ ಆ ಶಬರಿಮಲೆ ಯಾತ್ರೆ ಹ. ಪರಿಪೂರ್ಣಗೊಳ್ಳುತ್ತದೆ ಅಂತ ಅರ್ಥ. ಆಗಲಿ. ಹಾಗಿದ್ರೆ 18 ಮೆಟ್ಟಿಲು ಯಾಕೆ? ಯಾಕೆ? ಒಂದು ನಾನು ಎನ್ನುವುದು ಮರೆಯಬೇಕು. ಹ. 3 ಕಾಯ ವಾಚ ಮನಸ ಪರಿಶುದ್ಧಿ ಹೊಂದಬೇಕು. ಹ. 7 ಯಾವುದು ಅಂತ ಕೇಳಿದರೆ ಹ. ಸಪ್ತ ವ್ಯಸನಗಳಿಂದ ದೂರ ಇರಬೇಕು. ಹ. ಇನ್ನು ಉಳಿದಂತಹ ಪುರುಷಾರ್ಥಗಳು ಹ. ಅದನ್ನು ಪರಿಪೂರ್ಣವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತಹ ಹ. 4 ವಿಭಾಗದಿಂದ ಅಂಗೀಕರಿಸಬೇಕು. ಹ. ಇದರ ತತ್ವ ಸಂದೇಶವೇ 18 ಮೆಟ್ಟಲು. ಹ. ಕೊನೆಯದ್ದಾಗಿ ಸಿಗುವುದು ಮುಕ್ತಿಧಾಮ. ಹ. ಅಂತಹ ನನ್ನ ಪದಕಾಣತರಾಗಿ ಎಲ್ಲವನ್ನು ಮೀರಿ ಬಂದವರಿಗೆ ಹ. ನಿಜವಾದಂತಹ ಅಯ್ಯಪ್ಪನ ಅನುಗ್ರಹ ಉಂಟು ಅಂತ ಅರ್ಥ. ಹ. ಇನ್ನು ಮುಂದಕ್ಕೆ ಹ. ನೀವು ಕಟ್ಟಬಹುದಾದಂತಹ ಕ್ಷೇತ್ರದಲ್ಲಿ ಹ. ನಾ ನೆಲೆ ನಿಲ್ತೆ ಅಂತ ಆದ್ರೆ ಹ. ಮುಂದೆ ಕಲಿಯುಗದಲ್ಲಿ ಜನಮಾನಸ ನನ್ನನ್ನು ಕಂಡುಕೊಳ್ಳುವುದು ಹೇಗೆ? ಹ. ಅದಕ್ಕಾಗಿ ಹ. ನೀವು ನೋಡುವಂತೆ ಹ. ಅದೋ ತಪಸ್ಸಿಗೆ ಕುಳಿತಂತ ಪುಣ್ಯ ಸ್ಥಳ, ಹ. ಅದುವೇ ಪವಿತ್ರವಾದಂತಹ ಕಾಂತಮಲೆ ಕ್ಷೇತ್ರ. ಹ. ಅಲ್ಲಿ ಮಕರ ಸಂಕ್ರಮಣದ ಶುಭಾವಸರದ ಕಾಲ, ಹ. ಗೋಧೂಳಿ ಮುಹೂರ್ತದಲ್ಲಿ ಹ. ಕ್ಷಣ ಮಾತ್ರಕ್ಕೆ ನಾನು ಜ್ಯೋತಿ ರೂಪವಾಗಿ ಕಾಣಿಸಿಕೊಳ್ಳುತ್ತೇನೆ. ಓಹೋ. ಆ ಜ್ಯೋತಿಯನ್ನು ಮಕರ ಜ್ಯೋತಿ ಎಂಬ ಹಾಗೆ ಹ. ಪ್ರತಿಯೊಬ್ಬರೂ ನಂಬಿ ಅಯ್ಯಪ್ಪನನ್ನು ಅರ್ಚಿಸಿಕೊಂಡು ಬರಲಿ. ಹ. ಹಾಗೆಂದು ನನಗೆ ನಿಲ್ಲುವುದಕ್ಕೊಂದು ಕ್ಷೇತ್ರ ಬೇಕಲ್ಲ. ಬೇಕು. ಪವಿತ್ರವಾದ ಬಾಣವನ್ನು ತೆಗೆಸಿದ್ದೇನೆ. ಹ. ಇದು ನೆಲೆ ನಿಲ್ಲುವ ಜಾಗಕ್ಕೆ ಹ. ಶಬರಿಮಲೆ ಕ್ಷೇತ್ರದಲ್ಲಿ ಹ. ಕಲಿಯುಗ ವರದನಾಗಿ ಹ. ಅಯ್ಯಪ್ಪ ಸ್ವಾಮಿಯಾಗಿ ಹ. ಮಣಿಕಂಠ ಸ್ವಾಮಿಯಾಗಿ ಹ. ನೆಲೆ ನಿಲ್ಲುತ್ತೇನೆ. लोकवीरं महाभोज्यं
सर्वक्षाकरं विभुं पार्वती हृदयानन्दं शास्त्रं प्रणमाम्यहं शास्त्रं प्रणमाम्यहं शास्त्रं प्रणमाम्यहं हरिवरसनं विश्वमोहनं हरितदीश्वरम् आराध्य पादुकं हरिविमर्दनं नित्यनर्दनं हरिहराराजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणकीर्तनं भक्तमानसं भरणलोलु नर्तनानदं अरुणभासुरं भूतनायकं हरिहराराजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प प्रणय सत्यकं प्राणनायकं प्रणतकल्पकं सुप्रभात्यं प्रणवमन्दिरं कीर्तनप्रियं हरिहराराजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प स्वामी शरणमय्यप्प स्वामी शरणमय्यप्प स्वामी 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 ಮಗು ಕನಕವರ್ಮ ಕುಮಾರ ಅಯ್ಯಪ್ಪನ ಆದೇಶದಂತೆ ಭವ್ಯವಂತಹ ದೇವಗಳನ್ನು ಕಟ್ಟಿದ್ದೇವೆ. ಅನೇಕ ಭಕ್ತಾದಿಗಳು ವ್ರತೋಪಾಸನೆಯನ್ನು ಮಾಡಿ ಸಂದರ್ಶಕರು ಬರ್ತಾ ಇದ್ದಾರೆ. ಈ ಪಲ್ಲಡ ನಾಡವನ್ನು ಇನ್ನು ಮುಂದೆ ನೀನು ಆಳಿ ಬಳಿ ಕೀರ್ತಿ ಪಡೆಯಬೇಕು. ನಾನು ವಾನಪ್ರಸ್ಥಕ ತೆರಳುತ್ತೇನೆ. ಅದರ ಮೊದಲು ನೆನಪಿಡಬೇಕಾದ್ದು ಅಯ್ಯಪ್ಪನ ಸಂದೇಶ. ನಾನು ನನ್ನದು ನನ್ನಿಂದ ಇರುವಂತಹ ದಂಭ ದರ್ಪ ದುರಹಂಕಾರಗಳು ಮಾಯವಾಗುತ್ತದೋ ಅಂತಹ ಕಥಾಂತರ್ಗತವಾದಂತಹ ತತ್ವೇ ಪ್ರಸಾದವೆನಿಸಿ ಯಾರು ಶ್ರದ್ಧಾಭಕ್ತಿಗಳಿಂದ ಈ ಅಯ್ಯಪ್ಪ ಎನ್ನುವಂತಹ ಕಥಾಭಾಗವನ್ನು ಆಡ್ತಾರೋ ಆಡಿಸ್ತಾರೋ ನೋಡ್ತಾರೋ ನೋಡುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅಂತಹ ಪುಣ್ಯಾತ್ಮರಿಗೆ ನಾವು ನಂಬಿಕೊಂಡು ಬರ್ತಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು, ವರಪುರದ ಮಹಾಗಣಪತಿ ಇಡ್ಡಿ ಮಹಾಲಿಂಗೇಶ್ವರ ದೇವರು, ಸದಾಶಿವ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಪ್ರವೃತ್ತಿಗಳನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಈ ಭವ್ಯ ಕಥಾಭಾಗಕ್ಕೆ ಮಂಗಳಗತಿ ಹೋಗೋಣ. ಭದ್ರಂ ಶುಭಂ ಮಂಗಲಂ. ಸುಬ್ರಹ್ಮಣ್ಯ ಶರಣಂಗೆ ಶರಣಗೆ ಸುಬ್ರಹ್ಮಣ್ಯ ದೇವ ದೇವಾ
ಸುಬ್ರಹ್ಮಣ್ಯಗೆ ಮಂಗಲ ಮಹಾರಾಜ ಶ್ರೀಗಳಾದ ಶ್ರೀಮತಿ ಶಾಲಿನಿ ಪ್ರಭಾಕರ್ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಶಾಲಿನಿ ಪ್ರಭಾಕರ್ ಮತ್ತು ಆರ್ತಿಗಾರ ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವ ದಕ್ಕಿತ್ತು ಬಿಡಾರ ಕಪ್ಪಣೆ ಸುಬ್ರಹ್ಮಣ್ಯಂ ಷಣ್ಮುಗನಾದ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾದ ಭಕ್ತಿಯಿಂದ ಕೊಟ್ಟಂತಹ ಯಕ್ಷಗಾನ ಕಲಾ ಆರಾಧನಾ ಸೇವೆಯನ್ನು ಭಗವಂತ ಸಂತೋಷ ಸ್ವೀಕಾರ ಮಾಡಿಕೊಂಡು ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವ ಮೂಲಕ ಆಯುರಾರೋಗ್ಯ ಐಶ್ವರ್ಯಗಳನ್ನು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಭಗವಂತ ಅನುಗ್ರಹಿಸಿಕೊಳ್ಳುವ ಮೂಲಕ ಒಂದು ಸಹಿತ ಹಿತೋಷ್ಕ್ರಿಯವಾದಂತಹ ಸೇವೆಯನ್ನು ಭಗವಂತ ನಮ್ಮಿಂದ ಮಾಡಿಸಿಕೊಳ್ಳಬೇಕು ಅಂದರೆ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಓಂ ಶ್ರೀಭಕ್ತಸ್ಯ ಆಯುಷ್ಯಮಾರೋಗ್ಯಮಾವಿಧ ಶೋಭಮಾನಹ್ಯತೆ ಧನಂ ಧಾನ್ಯಂ ಶಂಭೋಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯು ಸ್ವಾಮಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು ಸೇವಾ ಸಂಪೂರ್ಣ ಫಲಪ್ರಾಪ್ತಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಆಚಂದಾರ್ಕವಂಶಾಭಿವೃದ್ಧಿರಸ್ತು ಸಕಲಿಷ್ಟಾರ್ಥಸಿದ್ಧಿರಸ್ತು ತಥಾಸ್ತು. ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾದ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ